ಓಂ ಶಾಂತಿ 25 ಮಾರ್ಚ್ 2025 प्रातः मुरली बाप दादा मधुबन। मीठे बच्चे, तुम बाप के बच्चे मालिक हो। तुमने कोई बाप के पास शरण नहीं ली। बच्चा कभी बाप की शरण में नहीं जाता। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ತಂದೆ ಮಕ್ಕಳು, ನೀವೇ ಮಾಲೀಕರು. ತಂದೆ ಎಲ್ಲ ಆಸ್ತಿಗೂ ಎಲ್ಲದಕ್ಕೂ ಮಕ್ಕಳೇ ಮಾಲೀಕರು. ನೀವಿಲ್ಲಿ ತಂದೆ ಹತ್ರ ಶರಣಾಗತಿ ಹೊಂದಕ್ ಬಂದಿಲ್ಲ. ಮಕ್ಕಳೆಂದು ತಂದೆಗೆ ಶರಣಾಗೋದಿಲ್ಲ. ತಂದೆ ಆಸ್ತಿಗೆ ಮಾಲೀಕರು ನೀವು. प्रश्न, किस बात का सदा सिमरन होता रहे तो माया तंग नहीं करेगी। ಪ್ರಶ್ನೆ ಆಗಿದೆ, ಯಾವ ಮಾತು ಸದಾ ಸ್ಮರಣೆ ಮಾಡ್ತಾ ಇದ್ರೆ ನೀವು, ಮಾಯೆ ನಿಮ್ಗೆ ತೊಂದರೆ ಕೊಡೋದಿಲ್ಲ. उत्तर, हम बाप के पास आए हैं, वह हमारा बाबा भी है, शिक्षक भी है, सतगुरु भी है, परंतु है निराकार. ನಾವು ತಂದೆ ಹತ್ರ ಬಂದಿದ್ದೀವಿ. ನಮ್ಮ ತಂದೆನೂ ಅವರೇನೆ, ಶಿಕ್ಷಕನೂ ಅವರೇನೆ, ಸದ್ಗುರುನೂ ಅವರೇನೆ. ಆದರೆ ಅವರು ನಿರಾಕಾರ. हम निराकारी आत्माओं को पढ़ाने वाला निराकार बाबा है. ये बुद्धि में सिमरन रहे तो खुशी का पारा चढ़ा रहेगा, फिर माया तंग नहीं करेगी. ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸ್ತಾ ಇರೋರು ನಿರಾಕಾರಿ ತಂದೆ. ಇದು ನಿಮ್ಮ ಬುದ್ಧಿಯಲ್ಲಿ ಸ್ಮರಣೆಯಲ್ಲಿ ಇರಬೇಕು. ಆವಾಗ ಖುಷಿಯ ಲೆವೆಲ್ ಏರ್ತಾ ಇರುತ್ತೆ. ಮಾಯೆ ನಿಮಗೆ ತೊಂದರೆನೂ ಮಾಡಲ್ಲ. ನಿರಾಕಾರಿ ಆತ್ಮಗಳಿಗೆ ಓದಿಸ್ತಾ ಇರೋರು ನಿರಾಕಾರಿ ತಂದೆ. ಈ ಸ್ಮೃತಿ ಇದು ಬುದ್ಧಿಯಲ್ಲಿ ಸ್ಮರಣೆಯಲ್ಲಿ ಇದ್ರೆ ಖುಷಿಯ ಲೆವೆಲ್ಲು ಏರುತ್ತೆ, ಹಾಗೂ ಮಾಯೆ ನಿಮಗೆ ತೊಂದರೆನೂ ಕೊಡಲ್ಲ. ओम शांति। त्रिमूर्ति बाप ने बच्चों को समझाया है। त्रिमूर्ति बाप है ना, तीनों को रचने वाला वह ठहरा सर्व का बाप, क्योंकि ऊंच ते ऊंच वह बाप ही है. ತ್ರಿಮೂರ್ತಿ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ತ್ರಿಮೂರ್ತಿ ತಂದೆ ಅವರು ತ್ರಿಮೂರ್ತಿಗಳನ್ನ ರಚನೆ ಮಾಡೋರು ಅಂತ ಅರ್ಥ. ಸರ್ವರಿಗೂ ತಂದೆ, ಏಕೆಂದ್ರೆ ಅವರೇ ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ. ಮಕ್ಕಳ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಇರಬೇಕು. ತೋ ಹಮ್ ಉನ್ಕೆ ಬಚ್ಚೆ ಹೇ. ಬಾಬೋರಿಗೆ ಗೊತ್ತಿದೆ ಎಲ್ಲ ಮಕ್ಕಳ ತಂದೆ ನಾನು. ಮಕ್ಕಳ ಬುದ್ಧಿಯಲ್ಲೂ ನಾವು ಅವ್ರ ಮಕ್ಕಳು ಅನ್ನೋ ಸ್ಮೃತಿ ಇರಬೇಕು. ಜೈಸೆ ಬಾಪ್ ಪರಮಧಾಮ್ ಮೇ ರೇತೆ ವೈಸೆ ಹಮ್ ಆತ್ಮಾಯೇ ವಹಾ ಕೆ ನಿವಾಸಿ ಹೇ. ಹೇಗೆ ಶ್ರೀಬಾಬಾ ಪರಂಧಾಮ ನಿವಾಸಿ, ಹಾಗೆ ನಾವೆಲ್ಲ ಆತ್ಮಗಳು ಅಲ್ಲಿಯ ನಿವಾಸಿಗಳು. ಬಾಬೋರು ತಿಳಿಸ್ಕೊಡ್ತಾರೆ, ಇದು ಡ್ರಾಮಾ. ಜೋ ಕುಚ್ ಹೋತಾ ವ ಡ್ರಾಮಾ ಮೇ ಏಕ್ ಬಾರ್ ಹೋತಾ ಹೇ. ಏನೆಲ್ಲ ಆಗುತ್ತೆ ಅದು ಡ್ರಾಮಾದಲ್ಲಿ ಒಂದು ಸಲ ಮಾತ್ರ, ಕಲ್ಪಕ್ಕೆ ಒಮ್ಮೆ ಮಾತ್ರ ಆಗುತ್ತೆ. ಬಾಬೋರು ಒಂದೇ ಸಲ ಬರ್ತಾರೆ ಓದಿಸ್ಲಿಕ್ಕೆ. ತುಮ್ ಕೊಯ್ ಶರಣಾಗತಿ ನೈ ಲೇತೆ ಹೋ, ಈ ಅಕ್ಷರ ಭಕ್ತಿ ಮಾರ್ಗಕ್ಕೆ ಶರಣ್ ಪಡಿ ಮೇ ತೇರೆ. ಶರಣಾಗತಿ ಆಗಲ್ಲ ನೀವು ತಂದೆಗೆ. ಶರಣಾಗೋದು ಶಿಷ್ಯರು ಗುರುಗಳಿಗೆ ಶರಣಾಗ್ತಾರೆ, ಅಥವಾ ಯಾರಾದರೂ ತಪ್ಪು ಮಾಡಿದವರು ಹೋಗಿ ಪೊಲೀಸ್ ಇಲಾಖೆಗೋ ಅಥವಾ ಮಿಲಿಟ್ರಿಗೋ ಶರಣಾಗ್ತಾರೆ. ಈ ಶಬ್ದ ಭಕ್ತಿ ಮಾರ್ಗದ್ದು. ವಾಸ್ತವಿಕವಾಗಿ ನಾನು ನಿನ್ನ ಶರಣು ಬಂದೆ ಅಂತ ಹೇಳೋದು ಭಕ್ತರು ತಮ್ಮ ಇಷ್ಟ ದೇವತೆಗಳಿಗೆ ಹೇಳ್ಕೊತಾರೆ. ಬಚ್ಚಾ ಕವಿ ಬಾಪ್ ಕಿ ಶರಣ ಪಡ್ತಾ ಹೇ ಕ್ಯಾ, ಬಚ್ಚೆ ತೋ ಮಾಲಿಕ್ ಹೋತೆ ಹೇ. ಮಕ್ಕಳೆಂದು ತಂದೆಗೆ ಶರಣಾಗೋದಿಲ್ಲ. ಮಕ್ಕಳಂದ್ರೇನೆ ಮಾಲೀಕರು. ಈ ಮಕ್ಕಳು ತಂದೆಗೆ ಶರಣಾಗೋ ಮಾತೇ ಇಲ್ಲ ಇಲ್ಲಿ. ಬಾಪ್ನೆ ತುಮ್ಕೋ ಅಪ್ನಾ ಬನಾಯಾ ಹೇ. ಬಾಬೋರ್ ನಿಮ್ಮನ್ನ ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರೆ. ಬಚ್ಚೋನೆ ಬಾಪ್ ಕೋ ಅಪ್ನಾ ಬನಾಯಾ, ತುಮ್ ಬಚ್ಚೆ ಬಾಪ್ ಕೋ ಬುಲಾತೆ ಹಿ ಹೋ. ಬಾಬಾ ಆವೋ ಹಮ್ಕೋ ಅಪ್ನೆ ಘರ್ ಲೇ ಜಾವೋ, ಅಥವಾ ರಾಜಾಯಿದು. ಮಕ್ಕಳು ತಂದೆನ ತನ್ನವರನ್ನಾಗಿ ಮಾಡ್ಕೊಂಡಿದ್ದೀರಿ, ತಂದೆ ಮಕ್ಕಳನ್ನ ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಮಕ್ಕಳಿಗೆ ನಿಮ್ಮ ಮಕ್ಕಳು ಬಾಬೋರ್ನ ಕರೀತಾ ಬಂದಿದ್ದೀರಿ. ಬಾಬಾ ಬನ್ನಿ,
ನಮ್ಗೆ ನಮ್ಮ ಮನೆಗೆ ಕರ್ಕೊಂಡೋಗಿ ಅಥವಾ ರಾಜ್ಯ ಕೊಡಿ, ಸುಖ ಶಾಂತಿ ಕೊಡಿ ಅಂತ ಹೇಳಿ. ಒಂದಿದೆ ಶಾಂತಿಧಾಮ, ಮತ್ತೊಂದಿದೆ ಸುಖಧಾಮ. ಸುಖಧಾಮ್ ಹೇ ಬಾಪ್ ಕಿ ಮಿಲ್ಕ್ಯಾತ್ और दुखधाम है ರಾವಣ ಕಿ ಮಿಲ್ಕ್ಯಾತ್. ಸುಖಧಾಮ ತಂದೆ ಆಸ್ತಿ, ದುಃಖಧಾಮ ರಾವಣನ ಆಸ್ತಿ. 5 ವಿಕಾರಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇಲ್ಲಿ ದುಃಖನೇ ದುಃಖ ಇದೆ. अब बच्चे जानते हैं हम बाबा के पास आए हैं, वह बाप भी है शिक्षक भी है परंतु है निराकार. ಈ ಮಕ್ಕಳಿಗೆ ಗೊತ್ತಿದೆ ನಾವೀಗ ಬಾಬೋರ್ ಹತ್ರ ಬಂದಿದೀವಿ. ಬಾಬೋರು ತಂದೆನೂ ಅವರೇ, ಶಿಕ್ಷಕನೂ ಅವರೇ, ಆದ್ರೆ ಅವರು ನಿರಾಕಾರ. ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸ್ತಾ ಇರೋ ತಂದೆ ನಿರಾಕಾರ ಆಗಿದ್ದಾರೆ. ಅವರು ನಾವೆಲ್ಲ ಆತ್ಮಗಳಿಗೆ ತಂದೆ. ಇದು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಸದಾ ಸ್ಮರಣೆಯಲ್ಲಿರ್ಬೇಕು. ಅವಾಗ ನಿಮ್ಮ ಖುಷಿಯ ಲೆವೆಲ್ಲು ಏರ್ತಾ ಹೋಗುತ್ತೆ. ಎ ಬೋಲ್ನೆ ಸೆ ಹಿ ಮಾಯಾ ತಂಗ್ ಕರ್ತಿ ಹೇ. ಇದನ್ನ ಯಾರು ಮರಿತೀರಿ ಅವಾಗ್ಲೇ ಮಾಯೆ ನಿಮ್ಗೆ ತೊಂದರೆ ಕೊಡುತ್ತೆ. ಈಗ ನೀವು ಬಾಬೋರ್ ಹತ್ರ ಕುತ್ಕೊಂಡಿದ್ದೀರಿ, ತಂದೆ ಮತ್ತು ಆಸ್ತಿ ಎರಡೂ ನೆನಪು ಬರುತ್ತೆ. ಏಮ್ ಆಬ್ಜೆಕ್ಟು ಬುದ್ಧಿ ಮೇ ಹೇನ, ಗುರಿ ಉದ್ದೇಶ ಏನಿದೆ ಅದು ನಿಮ್ ಬುದ್ಧಿಯಲ್ಲಿ ಇದೆ ಅಲ್ವಾ. ನೆನಪಂತೂ ಶ್ರೀ ಬಾಬೋರ್ದೇ ಮಾಡ್ಬೇಕು. ಶ್ರೀ ಕೃಷ್ಣ ಕೋ ಯಾದ್ ಕರ್ನಾ ಬಹುತ್ ಸಹಜ್, ಶ್ರೀ ಬಾಬಾ ಕೋ ಯಾದ್ ಕರ್ನೆ ಮೇ ಹಿ ಮೆಹನತ್ ಹೈ. ಶ್ರೀ ಕೃಷ್ಣನ್ ನೆನ್ಪು ಮಾಡೋದು ತುಂಬಾ ಸಹಜ. ಶ್ರೀ ಕೃಷ್ಣ ಅಥವಾ ಯಾವುದೇ ವ್ಯಕ್ತಿ ನೆನ್ಪು ಮಾಡೋದು ಸಹಜ. ಶ್ರೀ ಬಾಬೋರ್ ನೆನ್ಪು ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಿರಾಕಾರ, ಆತ್ಮನು ನಿರಾಕಾರ, ಶ್ರೀ ಬಾಬೋರು ನಿರಾಕಾರ. ಇಲ್ಲಿ ನೆನಪು ಮಾಡೋ ವಿಧಾನನು ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನ್ಪು ಮಾಡಿ. ಶ್ರೀ ಕೃಷ್ಣ ಅಗರ್ ಹೋ ಉಸ್ ಪರ್ ತೋ ಸಭಿ ಜಟ್ ಫಿದಾ ಹೋ ಜಾಯ್. ಶ್ರೀ ಕೃಷ್ಣನೇ ಏನಾದ್ರೂ ಪರಮಾತ್ಮ ಆಗಿದ್ರೆ ಎಲ್ಲರೂ ಹೋಗಿ ಆಕರ್ಷಿತರಾಗಿ ಅರ್ಪಣೆ ಆಗ್ಬಿಡ್ತಿದ್ರು. ಕಾಸ್ ಮಾತಾಯೇ ತೋ ಬಹುತ್ ಚಾಹತಿ ಹಮ್ಕೋ ಶ್ರೀ ಕೃಷ್ಣ ಜೈಸಾ ಬಚ್ಚಾ ಮಿಲೆ, ಶ್ರೀ ಕೃಷ್ಣ ಜೈಸಾ ಪತಿ ಮಿಲೆ. ಅಭಿ ಬಾಬಾ कहते मैं आया हुआ हूँ, तुमको श्री कृष्ण जैसा बच्चा अथवा पति भी मिलेगा. अर्थात इन जैसा गुणवान सर्व गुण संपन्न 16 कला संपूर्ण सुख देने वाला तुमको मिलेगा. ಬಾಬಾ ಹೇಳ್ತಾರೆ, ಕಾಸ್ ಮಾತಿಯರು ಬಯಸ್ತಾರೆ ಶ್ರೀ ಕೃಷ್ಣನಂತ ಮಗು ಇರ್ಲಿ, ಶ್ರೀ ಕೃಷ್ಣನಂತ ಪತಿ ಸಿಗ್ಲಿ, ಶ್ರೀ ಕೃಷ್ಣನಂತ ಸಹೋದರ ಸಿಗ್ಲಿ. ಈಗ ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ, ನಿಮ್ಗೆ ಶ್ರೀ ಕೃಷ್ಣನಂತ ಮಗು ಅಥವಾ ಪತಿ ಸಿಗ್ತಾರೆ. ಅಂದ್ರೆ ಅರ್ಥ ಏನು? ಶ್ರೀ ಕೃಷ್ಣನಂತಹ ಗುಣವಂತರು, ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದ ಪುರುಷೋತ್ತಮ, ಸಂಪೂರ್ಣ ನಿರ್ವಿಕಾರಿ. ನಾವೇ ಹೇಳ್ತಾರೆ ಇಂಥ ಶ್ರೀ ಕೃಷ್ಣನ ಸಂಬಂಧ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಯಾರು ಸದಾ ಸಂಪೂರ್ಣ ಸುಖ ಕೊಡುವಂತವ್ರು ನಿಮ್ಗೆ ಸಿಗ್ತಾರೆ. ಸ್ವರ್ಗ ಅಥವಾ ವಿಷ್ಣುಪುರಿಯಲ್ಲಿ ಸುಖನೇ ಸುಖ ಇದೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಯಹಾ ಪಡ್ತೆ ಹೇ ಶ್ರೀ ಕೃಷ್ಣಪುರಿ ಮೇ ಜಾನೆ ಕೆ ಲಿಯೆ. ಇಲ್ಲಿ ನಾವು ಓದ್ತಾ ಇರೋದೇ ಶ್ರೀ ಕೃಷ್ಣಪುರಿಗೆ ಹೋಗಕ್ಕೋಸ್ಕರ. ಸ್ವರ್ಗನ ಎಲ್ಲರೂ ನೆನ್ಪು ಮಾಡ್ತಾರೆ. ಯಾರಾದ್ರೂ ಶರೀರ ಬಿಟ್ಟರು ಹೇಳ್ತಾರೆ ಇಂಥವ್ರು ಸ್ವರ್ಗಸ್ಥರ ಆದ್ರು ಅಂತ. ಫಿರ್ ಖುಷ್ ಹೋನಾ ಚಾಹಿಯೆ, ತಾಲಿ ಬಜಾನಿ ಚಾಹಿಯೆ. ಸ್ವರ್ಗಸ್ಥರ ಆದ್ರು ಅಂದ್ಮೇಲೆ ನಿಮ್ಗಿನ್ನೂ ಖುಷಿ ಆಗ್ಬೇಕು, ಚಪ್ಪಾಳೆ ತಟ್ಟಬೇಕಲ್ಲ ಖುಷಿಯಲ್ಲಿ. ನರಕದಿಂದ ಹೊರಟು ಸ್ವರ್ಗಕ್ಕೆ ಹೋದ್ರಲ್ಲ, ಇನ್ನು ಒಳ್ಳೇದಾಯ್ತಲ್ಲ. ಯಾರಾದ್ರೂ ಶರೀರ ಬಿಟ್ರೆ ಸ್ವರ್ಗಸ್ಥರಾದ್ರು ಅಂತ ಹೇಳ್ತೀರಿ, ಅವ್ರು ಸ್ವರ್ಗಕ್ಕೆ ಹೋದ್ರೆ ಇನ್ನು ಒಳ್ಳೇದಾಯ್ತಲ್ಲ. ಜಬ್ ಕೊಯ್ ಕಹೆ ಫಲಾನಾ ಸ್ವರ್ಗ ಪದಾರ ಬೋಲೋ ಕಹಾ ಸೆ ಗಯಾ. ಯಾರಾದ್ರೂ ಹೇಳ್ತಾರಲ್ಲ ಶರೀರ ಬಿಟ್ಟಾಗ, ಅಥವಾ ಅವ್ರ 13 ದಿನ ಮಾಡುವಾಗ್ಲೂ ಹೇಳ್ತಾರೆ ಸ್ವರ್ಗಸ್ಥರಾದ್ರು, ವೈಕುಂಠ ಸಮಾರಾಧನೆ ಎಲ್ಲ ಹೇಳ್ತಾರಲ್ಲ. ಅವಾಗ ಕೇಳಿ ಅವರಿಗೆ, ಸ್ವರ್ಗಕ್ಕೆ ಹೋದ್ರಲ್ಲ ಅವ್ರು ಎಲ್ಲಿಂದ ಹೋದ್ರು ಅಂದ್ರೆ ಅವಶ್ಯಕವಾಗಿ ನರಕದಿಂದ ಹೋದ್ರು. ಇಸ್ಮೆ ತೋ ಬಹುತ್ ಖುಷಿ ಕಿ ಬಾತ್ ಹೈ. ಅವ್ರು ನರಕದಿಂದ ಸ್ವರ್ಗಕ್ಕೆ ಹೋದ್ರು ಅಂದ್ರೆ ಇದು ಒಳ್ಳೆ ಖುಷಿಯ ಮಾತಲ್ವಾ. ಎಲ್ಲರಿಗೂ ಕರ್ಸಿ ಅವರಿಗೆ ಸ್ವೀಟ್ ತಿನ್ನಿಸ್ಬೇಕಲ್ಲ, ಖುಷಿದು. ಪರತ್ತು ಯೇ ತೋ ಸಮಜ್ ಕಿ ಬಾತ್, ವ ಐಸಾ ನೈ ಕಹೆಂಗೆ 21 ಜನ್ಮೋಂ ಕೆ ಲಿಯೆ ಸ್ವರ್ಗ ಗಯಾ. ಆದ್ರೆ ಇದು ಚೆನ್ನಾಗಿ ತಿಳ್ಕೊಬೇಕಾಗಿರೋ ಮಾತು. ಅದು ಬರೀ ಬಾಯಿ ಸಿಹಿ ಮಾಡಕ್ ಹೇಳ್ತಾರಷ್ಟೇ ಸ್ವರ್ಗಸ್ಥರಾದ್ರು ಅಂತ. ಆದ್ರೆ 21 ಜನ್ಮಕ್ಕೆ ಸ್ವರ್ಗಕ್ಕೆ ಹೋದ್ರು ಅಂತ ಯಾರು ಹೇಳೋದಿಲ್ಲ, ಬರೀ ಸ್ವರ್ಗಕ್ಕೆ ಹೋದ್ರು ಅಂತಾರೆ. ಅಚ್ಚಾ ಫಿರ್ ಉನ್ಕಿ ಆತ್ಮಾ ಕೋ ಯಹಾ ಬುಲಾತೆ ಕ್ಯೂ ಹೋ.
ಅವರು ಸ್ವರ್ಗಕ್ಕೆ ಹೋದ್ರಲ್ಲ, ಸುಖವಾಗಿರ್ತಾರೆ ಸ್ವರ್ಗದಲ್ಲಿ. ನೀವ್ಯಾಕೆ ಇಲ್ಲಿ ಕರಿತೀರಾ ಈ ನರಕದ ಊಟ ತಿನ್ಸಕ್ಕೆ? ನರಕ ಕಾ ಭೋಜನ್ ಕಿಲಾನೆ ನರಕ ಮೇ ತೋ ಬುಲಾನಾ ನಹಿ ಚಾಹಿಯೆ. ನರಕಕ್ಕೆ ಕರಿಬಾರ್ದಲ್ವಾ ಸ್ವರ್ಗಕ್ಕೆ ಹೋದವ್ರನ್ನ? ಇದೆಲ್ಲ ಬಾಬೋರ್ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಪ್ರತಿ ಒಂದು ಮಾತಿನ ಜ್ಞಾನ ಬೇಕು. ಬಾಬೋರನ್ನ ಕರೆದಿದ್ದೀರಿ, ನಾವು ಪತೀತರು, ನಮ್ಮನ್ನ ಪಾವನ ಮಾಡುವಂತ. ಅವಶ್ಯಕವಾಗಿ ಈ ಪತೀತ ಶರೀರನು ನಾಶ ಆಗುತ್ತೆ. ಸಬ್ ಮರ್ ಜಾಯಂಗೆ, ಫಿರ್ ಕೌನ್ ಕಿಸ್ಕೆ ಲಿಯೆ ರೋಯಂಗೆ. ಇವಾಗ ಯಾರೋ ಶರೀರ ಬಿಡ್ತಾರೆ, ಯಾರೋ ಬದುಕಿರ್ತಾರೆ, ಸತ್ತವರಿಗೆ ಅಳುತ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಆ ದಿನ ಬರುತ್ತೆ, ಎಲ್ಲರೂ ಸತ್ತೋಗ್ತಾರೆ ಒಟ್ಟೊಟ್ಟಿಗೆ ಹೋಲ್ಸೆಲ್. ಯಾರು ಅಳೋರು ಎಲ್ಲಿರ್ತಾರ ಅವಾಗ? ಅಬ್ ತುಮ್ ಜಾನ್ತೆ ಹೋ ಮೇ ಶರೀರ್ ಚೋಡ್ ಜಾಯಂಗೆ ಅಪ್ನೆ ಘರ್. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ನಮ್ಮ ಮನೆಗೆ ಹೋಗ್ತೀವಿ ಈಗ. ಅಭಿ ಯೇ ಪ್ರಾಕ್ಟೀಸ್ ಕರ್ ರಹೆ ಕೈಸೆ ಶರೀರ್ ಚೋಡೆ. ಈಗ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ನಾವು ಶರೀರ ಹೇಗ್ ಬಿಡೋದು ಅನ್ನೋದನ್ನ. ಅಸ್ತಾ ಪುರುಷಾರ್ಥ ದುನಿಯಾ ಮೇ ಕೊಯ್ ಕರ್ತೆ ಹೋಂಗೆ. ಬಾಬಾ ಹೇಳ್ತಾರೆ ಈ ತರ ಪುರುಷಾರ್ಥ ಯಾರಾದ್ರೂ ಜಗತ್ತಲ್ಲಿ ಮಾಡೋರು ಇರ್ತಾರ? ಬದುಕಿರುವಾಗ್ಲೇ ಶರೀರ ಬಿಡಕ್ಕೆ ತಯಾರಾಗೋ ಪುರುಷಾರ್ಥ. तुम बच्चों को ये ज्ञान है, हमारा ये पुराना शरीर है. बाप भी कहते मैं पुरानी जुत्ती का लोन लेता हूँ. ನಿಮ್ಮ ಮಕ್ಕಳಿಗೆ ಜ್ಞಾನ ಇದೆ, ನಮ್ದಿದು ಹಳೆ ಶರೀರ, ನಾವ್ ಈ ಹಳೆ ಶರೀರ ಬಿಟ್ಟು ಹೋಗ್ಬೇಕು. ಬಾಬಾ ಹೇಳ್ತಾರೆ ಇದು ಹಳೆ ಶರೀರ ಅಂತ ಹೇಳಿ. ಶಿವಬಾಬನು ಈ ಹಳೆ ಶರೀರ, ಇದು ಹಳೆ ಚಪ್ಪಲಿ, ಇದನ್ನ ಲೋನ್ ತಗೊಂಡಿದ್ದಾರೆ. ಡ್ರಾಮಾದಲ್ಲಿ ಈ ರಥನೇ ನಿಮಿತ್ತ ಆಗುತ್ತೆ, ಅಂದ್ರೆ ಈ ಶರೀರನೇ ಫಿಕ್ಸ್. ಇದು ये बदल नहीं सकता, इनको फिर तुम 5000 ವರ್ಷ ಬಾದ್ ದೇಖೇಂಗೆ. ಇದೇ ಡ್ರೆಸ್ ಪ್ರತಿ 5000 ವರ್ಷಕ್ಕೊಮ್ಮೆನು, ಇದು ಯಾವಾಗೂ ಚೇಂಜ್ ಆಗಲ್ಲ. ಮತ್ತೆ ನೀವು ನೋಡ್ಬೇಕು ಅಂದ್ರೆ ಬ್ರಹ್ಮ ಬಾಬವ್ರನ್ನ ಮತ್ತೆ 5000 ವರ್ಷದ ನಂತರ. ಯಾರನ್ನ ಈ ರೂಪದಲ್ಲಿ ಏನ್ ನೋಡ್ತಾ ಇದೀವಿ, ಇದು ಮತ್ತೆ ಸಿಗದೆ 5000 ವರ್ಷದ ನಂತರ. ಡ್ರಾಮಾದ ರಹಸ್ಯ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇದು ಬಾಬುವರ ವಿನಃ ಅವ್ರ ಕೊಯ್ ಮೇ ತಾಕತ್ ನಹಿ ಜೋ ಸಮಜಾ ಸಕೆ. ಇನ್ಯಾರಿಗೂ ಗೊತ್ತಿಲ್ಲ ತಿಳಿಸ್ಕೊಡಕ್ಕೆ. ಇದು ಪಾಠಶಾಲೆ, ಬಹಳ ಅದ್ಭುತವಾದ ಪಾಠಶಾಲೆ. ಯಹಾ ಬುಡ್ಡೆ ಬಿ ಕಹೆಂಗೆ ಹಮ್ ಜಾತೆ ಭಗವಾನ್ ಕಿ ಪಾಠಶಾಲಾ ಮೇ ಭಗವಾನ್ ಭಗವತಿ ಬನ್ನಿ. ಬಾಬಾ ಹೇಳ್ತಾರೆ ಇಲ್ಲಿ ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಹೇಳ್ತೀರಿ. ಬಾಬೋರ್ ಮಕ್ಕಳೆಲ್ಲರೂ ಏನ್ ಹೇಳ್ತೀವಿ, ನಾ ಭಗವಂತನ ಪಾಠಶಾಲೆಗೆ ಹೋಗ್ತಾ ಇದ್ದೀವಿ ಓದಕ್ಕೆ, ಭಗವಾನ್ ಭಗವತಿ ದೇವಿ ದೇವತೆ ಆಗ್ಲಿಕ್ಕೆ ಅಂತ ಹೇಳ್ತೀರಿ ಅಲ್ವಾ. ಅರೆ ಬುಡ್ಡಿಯಾ ಥೋಡಿ ಕಭಿ ಸ್ಕೂಲ್ ಪಡ್ತಿ, ತುಮ್ಸೆ ಕೊಯ್ ಪೂಛೆ ತುಮ್ ಕಹಾ ಜಾತೆ ಹೋ, ಬೋಲೋ ಹಮ್ ಜಾತೆ ಈಶ್ವರೀಯ ಯೂನಿವರ್ಸಿಟಿ ಮೇ. ಎಲ್ಲಾದ್ರೂ ಇಷ್ಟೊಂದು ವಯಸ್ಸಾದ್ಮೇಲೆ 80, 90 ಇಷ್ಟು ವರ್ಷದವ್ರು ಓದೋ ಸ್ಕೂಲ್ ಎಲ್ಲಾದ್ರೂ ಇದೆಯಾ? ಯಾವ್ದಾದ್ರು ಡಿಗ್ರಿ ಕೊಡುತ್ತಾ ಯೂನಿವರ್ಸಿಟಿ? ವಯಸ್ಕರ ಶಿಕ್ಷಣ ಕೊಟ್ಟರು ಅಷ್ಟೇನೆ, ಡಿಗ್ರಿ ಯಾರು ಕೊಡಲ್ಲಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ ಭಗವಂತನ ಪಾಠಶಾಲೆ ಇದು. ಇಲ್ಲಿ ಎಲ್ಲರೂ ಬರ್ತೀರಿ, ಮಕ್ಕಳು, ಯುವಕರು, ಮುದುಕರು, ಹಣ್ಣಣ್ಣ ಮುದುಕರು ಎಲ್ಲರೂ ಬರ್ತೀರಿ. ಈ ಸ್ಕೂಲಲ್ಲಿ ಎಲ್ಲರೂ ಓದ್ತೀರಿ. ನಿಮ್ಮನ್ನ ಯಾರಾದ್ರೂ ಕೇಳ್ತಾರೆ ನೀವು ಎಲ್ಗೂ ಹೋಗ್ತೀರಾ ದಿನ ಅಂತ, ಹೇಳಿ ಅವರಿಗೆ ನಾವು ಹೋಗ್ತೀವಿ ಈಶ್ವರೀಯ ಯೂನಿವರ್ಸಿಟಿಗೆ, ಅಲ್ಲಿ ನಾವು ರಾಜಯೋಗ ಕಲಿತೀವಿ. ಅಕ್ಷರ ಐಸಾ ಸುನಾओ जो चक्रित हो जाए, ಬುಡ್ಡೆ भी कहेंगे हम जाते भगवान की पाठशाला में. ನೀವು ಈ ತರ ಶಬ್ದಗಳನ್ನ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ರೆ ಅವರಿಗೆ ನಿಮ್ಮ ಮಾತು ಕೇಳೇ ತಲೆ ತಿರುಗುತ್ತೆ. ನೋಡಿ, ಇಷ್ಟೊಂದು ವಯಸ್ಸಾದವರು ಈಶ್ವರೀಯ ಯೂನಿವರ್ಸಿಟಿ ಅಂತೆ. ಎಂತ ಅದ್ಭುತ ಶಬ್ದಗಳು, ಕೇಳಿದ್ರೆ ಯಾರಿಗಾರ ತಲೆ ಸುತ್ತ ಬರುತ್ತೆ. ವೃದ್ಧರು ಹೇಳ್ತಾರೆ ನಾವು ಹೋಗ್ತೀವಿ ಭಗವಂತನ ಪಾಠಶಾಲೆಗೆ. ಇದು ಎಂತಹ ಅದ್ಭುತ ಇದು, ನಾವು ಭಗವಂತನ ಹತ್ರ ಓದಕ್ ಹೋಗ್ತೀವಿ. ತೋ ಐಸಾ ಅವ್ರ ಕೋಯ್ ಕೆ ನ ಸಕೆ. ಭಗವಂತನ ಹತ್ರ ಓದಕ್ ಹೋಗ್ತೀವಿ, ಭಗವಂತನ ಪಾಠಶಾಲೆಗೆ ಹೋಗ್ತೀವಿ. ಇದು ಎಂತ ಮಾತಿದು, ಈ ತರ ಯಾರು ಬೇರೆ ಹೇಳಕ್ಕೆ ಸಾಧ್ಯ ಇಲ್ಲ. ಕಹೆಂಗೆ ನಿರಾಕಾರ ಭಗವಾನ್ ಫಿರ್ ಕಹಾ ಸೆ ಆಯಾ, ಕ್ಯೋಂಕಿ ವಹ ತೋ ಸಮಜ್ತೆ ಭಗವಾನ್ ನಾಮ್ ರೂಪ್ ಸೆ ನ್ಯಾರಾ ಹೈ. ಭಗವಂತ ನಿರಾಕಾರ ಎಲ್ಲಿಂದ ಬಂದ್ರು? ಏಕೆಂದ್ರೆ ಮನುಷ್ಯನ್ ತಿಳ್ಕೊಂಡಿದ್ದಾರೆ ಭಗವಂತ ಅಂದ್ರೆ ಅವರಿಗೆ ನಾಮರೂಪನೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. अभी तुम समझ से बोलते हो, हर एक मूर्ति के ऑक्युपेशन को तुम जानते हो. ಆದ್ರೆ ಇಲ್ಲಿ ಪ್ರತಿ ಒಂದು ಮಾತು ನೀವು ತಿಳುವಳಿಕೆಯಿಂದ ಜ್ಞಾನಯುಕ್ತವಾಗಿ ಹೇಳ್ತೀರಿ. ಪ್ರತಿಯೊಂದು ಮೂರ್ತಿಯ ಕರ್ತವ್ಯನೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. 33 ಕೋಟಿ ಮೂರ್ತಿಗಳೇನಿದೆ ಅವರೆಲ್ಲರ ಬಯೋಗ್ರಫಿ, ಕರ್ತವ್ಯ ಎಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ.
ಬುದ್ಧಿಯಲ್ಲಿ ಇದು ಪಕ್ಕಾ ಇದೆ. ಶ್ರೇಷ್ಠ ಅತಿ ಶ್ರೇಷ್ಠ ಶ್ರೀ ಬಾಬೋರು, जिसके हम संतान हैं। अच्छा फिर सूक्ष्म वतनवासी ब्रह्मा विष्णु शंकर तुम कहने मात्र नहीं कहते हो। ಮಕ್ಕಳೇ ಪಕ್ಕ ಇದು ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬೋರು, ಯಾರ ಸಂತಾನ ನಾವು. ಒಳ್ಳೇದು. ಸೂಕ್ಷ್ಮ ವತನವಾಸಿ ಯಾರು? ಬ್ರಹ್ಮ ವಿಷ್ಣು ಶಂಕರ. ಬರೀ ಇದು ಹೇಳಕ್ ಮಾತ್ರ ಹೇಳ್ತಾರೆ. ತುಮ್ ತೋ ಜಿಗ್ರಿ ಜಾನ್ತೆ ಹೋ ಬ್ರಹ್ಮ ದ್ವಾರ ಸ್ಥಾಪನಾ ಕೇಸೆ ಕರ್ತೆ ಹೇ. ಆದ್ರೆ ನೀವು ಮಕ್ಕಳಿಗೆ ಬರೀ ಸುಮ್ಮನೆ ಹೆಸರು ಹೇಳಲ್ಲ, ಪ್ರತಿಯೊಬ್ಬರ ಜೀವನ ಚರಿತ್ರೆಯಿಂದ ಹಿಡಿದು ಪ್ರತಿಯೊಬ್ಬರ ಕರ್ತವ್ಯನೂ ಗೊತ್ತಿದೆ. ಬ್ರಹ್ಮ ಯಾರು, ಬ್ರಹ್ಮನ ಮೂಲಕ ಶಿವಬಾಬಾ ಹೇಗೆ ಸ್ಥಾಪನೆ ಮಾಡ್ತಾರೆ, ನಿಮ್ಮ ವಿನಃ ಇನ್ಯಾರಿಗೂ ಇವ್ರ ಬಯೋಗ್ರಫಿ ಏನು ಗೊತ್ತಿಲ್ಲ, ಯಾರು ತಿಳಿಸ್ಕೊಡಕ್ಕೂ ಸಾಧ್ಯ ಇಲ್ಲ. ಅಪ್ನಿ ಬಯೋಗ್ರಫಿ ನೈ ಜಾನ್ತೆ ತೋ ಔರೋಂ ಕಿ ಕೇಸೆ ಜಾನಂಗೆ. ತನ್ನ ಬಯೋಗ್ರಫಿ, ತನ್ನ ಜೀವನ ಚರಿತ್ರೆನೇ ಗೊತ್ತಿಲ್ಲ, ತನ್ನ ಜನ್ಮಗಳ ಬಗ್ಗೆನೇ ಗೊತ್ತಿಲ್ಲ, ಇನ್ ಬೇರೆಯವ್ರದ್ದು ಹೆಂಗ್ ತಿಳ್ಕೊಳಕ್ ಸಾಧ್ಯ ಇದೆ? ಈಗ ನಿಮ್ಮ ಮಕ್ಕಳು ಎಲ್ಲರದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ, ಮೇ ಜೋ ಜಾನ್ತಾ ಹೂಂ ಸೋ ತುಮ್ ಬಚ್ಚೋಂ ಕೋ ಸಮಜಾತಾ ಹೂಂ. ನನಗೇನ್ ಗೊತ್ತಿದೆ ಅದೆಲ್ಲದನ್ನು ನಾನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ರಾಜಾಯಿ ಬಿ ಬಾಪ್ ಬಿಗರ್ ತೋ ಕೊಯ್ ದೇ ನ ಸಕೆ. ರಾಜ್ಯನು ತಂದೆ ಹೊರತು ಮಕ್ಕಳಿಗೆ ಇನ್ಯಾರು ರಾಜ್ಯ ಕೊಡಕ್ಕೆ ಸಾಧ್ಯ ಇಲ್ಲ. ಈ ಲಕ್ಷ್ಮೀನಾರಾಯಣರು ಯಾರ ಜೊತೆ ಯುದ್ಧ ಮಾಡಿ ಪಡೆದ ರಾಜ್ಯ ಅಲ್ಲ ಇದು. ಅಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ. ಇಲ್ಲಿ ನೋಡಿ, ಮನುಷ್ಯರು ಮನೆ ಮನೆ ಮನಸ್ಸುಗಳಲ್ಲಿ ಊರಲ್ಲಿ ಎಲ್ಲಿ ನೋಡಿದ್ರು ಲಡ್ತೆ ಜಗಡ್ತೆ, ಒಡೆದಾಡೋದು ಬಡದಾಡೋದು ಜಗಳ ಮಾಡೋದು. ಎಷ್ಟೊಂದು ಜನ ಮನುಷ್ಯರಿದ್ದಾರೆ. ಅಭಿ ತುಮ್ ಬಚ್ಚೋಂ ಕೆ ದಿಲ್ ಅಂದರ್ ಆನಾ ಚಾಹಿಯೆ, ಬಾಪ್ ಸೆ ದಾದಾ ದ್ವಾರ ವರ್ಸಾ ಪಾ ರಹೆ ಹೇ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಶಿವಬಾಬೋರ ಆಸ್ತಿ ತಾತ, ಬ್ರಹ್ಮ ಮೂಲಕ ತಂದೆ ಬ್ರಹ್ಮ, ಶಿವಬಾಬಾ ತಾತನ ಆಸ್ತಿ ತಂದೆ ಮೂಲಕ ಪಡ್ಕೊಳ್ತಾ ಇದೀವಿ. ಬಾಬಾ ಹೇಳ್ತಾರೆ, ನನ್ನೊಬ್ಬನ್ ನೆನ್ಪು ಮಾಡಿ. ಅಸನೇ ಕೇತೆ ಕಿ ಜಿಸ್ಮೆ ಪ್ರವೇಶ್ ಕಿಯಾ ಉನ್ಕೋ ಭಿ ಯಾದ್ ಕರೋ. ಬಾಬೋರು ಯಾವತ್ತೂ ಹೇಳಲ್ಲ ನಾನು ಯಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದೀನಿ ಅವ್ರನ್ನು ನೆನ್ಪು ಮಾಡಿ ಅಂತ ಹೇಳಲ್ಲ. ಕೇವಲ ನನ್ನೊಬ್ಬನ್ ನೆನ್ಪು ಮಾಡಿ. ಓ ಸನ್ಯಾಸಿ ಲೋಗ್ ಅಪ್ನಾ ಫೋಟೋ ನಾಮ್ ಸಹಿತ್ ದೇತೆ, ಶಿವ ಬಾಬಾ ಕಾ ಫೋಟೋ ಕ್ಯಾ ನಿಕಾಲೆಂಗೆ. ಸನ್ಯಾಸಿಗಳು ನೋಡಿ, ಎಲ್ಲ ಅವ್ರ ಶಿಷ್ಯರಿಗೆ, ಅವ್ರ ಫಾಲೋವರ್ಸಿಗೆಲ್ಲ ಮನೆಗಳಲ್ಲೂ ಅವ್ರ ಫೋಟೋ ಇಡಬೇಕು. ಆ ಫೋಟೋದಲ್ಲಿ ಅವ್ರ ಹೆಸರು ಸಹಿತ ಇರುತ್ತೆ. ಶಿವಬಾಬಾ ಅವ್ರ ಫೋಟೋ ಎಲ್ಲಿ ತೆಗಿತೀರಾ? ಶಿವಬಾಬಾ ಅವ್ರ ಹೆಸರನ್ನ ಎಲ್ಲಿ ಬರೀತೀರಾ? ಬಿಂದು ಕೆ ಊಪರ್ ನಾಮ್ ಕೇಸೆ ಲಿಖೆಂಗೆ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಆ ಬಿಂದು, ಅದ್ರ ಮೇಲೆ ಹೆಂಗ್ ಹೆಸರು ಬರೀತೀರಾ? ಬಿಂದು ಮೇಲೆ ಶಿವಬಾಬಾ ನಾಮ್ ಹೆಸರು ಹೆಂಗ್ ಬರೆಯಕ್ಕಾಗತ್ತೆ? ಬಿಂದಿ ಸೇ ಬಿ ನಾಮ್ ಬಡಾ ಹೋ ಜಾಯೇಗಾ. ಶಿವಬಾಬಾ ಬಿಂದು, ಶಿವಬಾಬಾ ಅಂತ ಹೆಸರು ಬರೆದ್ರೆ ಹೋಗ್ಲಿ ಬಿಡಿ, ಶಿವ ಅಂತಾನೆ ಬರೆದ್ರು ಬಿಂದುಗಿಂತ ಹೆಸರೇ ದೊಡ್ಡದಾಯ್ತಲ್ಲ. ಇದೆಲ್ಲ ಚೆನ್ನಾಗಿ ತಿಳ್ಕೊಬೇಕು. ಅಂದ್ರೆ ಬಾಬಾ ಹೇಳೋದು, ನನ್ನ ಫೋಟೋನು ತೆಗಿಯಕ್ ಬರಲ್ಲ, ನನ್ನ ಹೆಸರು ನೀವೇನ್ ಬರೆಯಕ್ ಬರಲ್ಲ. ಫೋಟೋ ಮೇಲೆ ಹೆಸರು ಇರುತ್ತಲ್ಲ ಸನ್ಯಾಸಿಗಳದು, ಆ ತರ. तो बच्चों को बड़ा खुश होना चाहिए, हमको शिव बाबा पढ़ाते. ನಿಮ್ಮ ಮಕ್ಕಳಿಗೆ ತುಂಬಾ ಖುಷಿ ಇರಬೇಕು, ನಮ್ಗೆ ಶಿವ ಬಾಬಾ ಅವ್ರು ಓದಿಸ್ತಾ ಇದ್ದಾರೆ. ಓದ್ತಾ ಇರೋದು ಯಾರು? ನಾನು ಆತ್ಮ ಓದ್ತಾ ಇದ್ದೀನಿ. ಸಂಸ್ಕಾರ ಆತ್ಮನೇ ತಗೊಂಡೋಗುತ್ತೆ. ಈಗ ಬಾಬಾ ಆತ್ಮಮೇ ಸಂಸ್ಕಾರ ಬರ್ ರಹೆ ಹೇ. ಶಿವಬಾಬಾ ಅವರು ನಾವು ಆತ್ಮದಲ್ಲಿ ಸಂಸ್ಕಾರವನ್ನ ತುಂಬ್ತಾ ಇದ್ದಾರೆ. ಅವರು ತಂದೆನೂ ಶಿಕ್ಷಕನು ಗುರುನು. जो बाप तुमको सिखलाते तुम औरों को भी ये सिखलाओ. ಸೃಷ್ಟಿ ಚಕ್ರ ಕೋ ಯಾದ್ ಕರೋ ಅವ್ರು ಕರಾವ್. ಬಾಬಾ ಅವ್ರು ಏನ್ ಕಲ್ಸ್ಕೊಡ್ತಾರೆ ಇದನ್ನ ನೀವು ಬೇರೆಯವರಿಗೂ ಕಲ್ಸ್ಕೊಡಿ. ಸೃಷ್ಟಿ ಚಕ್ರ ನೆನ್ಪು ಮಾಡಿ ಬೇರೆಯವರಿಗೂ ನೆನಪು ಮಾಡಿಸಿ. ಜೋ ಉನ್ಮೆ ಗುಣ ಹೇ ವ ಬಚ್ಚೋಂ ಕೋ ಭಿ ದೇತೆ ಹೇ. ಶಿವಬಾಬಾ ಅವರಲ್ಲಿ ಏನು ಗುಣಗಳಿದೆ, ಗುಣಗಳ ಸಾಗರನಲ್ಲಿ ಎಲ್ಲ ಗುಣ ಮಕ್ಕಳಲ್ಲೂ ತುಂಬ್ತಾರೆ. ಹೇಳ್ತಾರೆ, ನಾನು ಜ್ಞಾನ ಸಾಗರ, ಸುಖದ ಸಾಗರ. ನೀವು ಮಕ್ಕಳನ್ನು ಅದೇ ತರ ಮಾಡ್ತೀನಿ. ನೀವು ಎಲ್ಲರಿಗೂ ಸುಖ ಕೊಡಿ. ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬೇಡಿ. सबके कान में यही मीठी मीठी बात सुनाओ कि शिव बाबा को याद करो तो याद से विक्रम विनाश होंगे. ಎಲ್ಲರ ಕಿವಿಯಲ್ಲೂ ಈ ಮಧುರವಾದ ಮಾತನ್ನ ಹೇಳಿ, ಶಿವ ಬಾಬಾ ಅವ್ರ ನೆನಪು ಮಾಡಿ, ನೆನಪಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. सबको ये संदेश देना, बाबा आया है उनसे वर्षा पाओ. ಎಲ್ಲರಿಗೂ ಸಂದೇಶ ಕೊಡಿ, ಬಾಬಾ ಅವ್ರು ಬಂದಿದ್ದಾರೆ, ಅವರಿಂದ ಈ ಆಸ್ತಿ ತಗೊಳ್ಳಿ ನೀವೆಲ್ರು ಅಂತ ಎಲ್ರಿಗೂ ಹೇಳಿ.
ಎಲ್ಲರಿಗೂ ಸಂದೇಶ ಕೊಡ್ಲೇಬೇಕು. ಕೊನೆಗೂ ಆಕ್ರಿನ್ ಅಖ್ಬಾರ್ ವಾಲೆ ಬಿ ಡಾಲೆಂಗೆ, ಕೊನೆಗೂ ಮಾಧ್ಯಮದವರೂ ಬಾಬುವರ ಸಂದೇಶ ಹಾಕ್ತಾರೆ. ಈಗಂತೂ ಎಲ್ಲ ಮಾಧ್ಯಮಗಳಲ್ಲೂ ಬರುತ್ತಲ್ವಾ. ನೀವು ಮಕ್ಕಳಿಗೆ ಗೊತ್ತಿದೆ, ಅಂತ್ಯದಲ್ಲಿ ಎಲ್ಲರೂ ಹೇಳ್ತಾರೆ, ಅಹೋ ಪ್ರಭು ತೇರಿ ಲೀಲಾ ಆಪ್ ಹಿ ಸಬ್ಕೋ ಸದ್ಗತಿ ದೇತೆ ಹೋ. ಇವಾಗ ಮನುಷ್ಯರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಕೊನೆಗೊಂದಿನ ಎಲ್ಲರಿಗೂ ಗೊತ್ತಾಗುತ್ತೆ ಬಾಬುವ್ರು ಬಂದಿದ್ದಾರೆ ಅಂತ. ಅವಾಗ ಏನ್ ಹೇಳ್ತಾರೆ, ಅಹೋ ಪ್ರಭು ನಿನ್ನ ಲೀಲೆ ಅಪಾರ, ಆದ್ರೆ ನಿನ್ನನ್ನು ನಾನು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ, ನಿನ್ನ ಸಾಧಾರಣ ರೂಪನ ಅಂತ ಹೇಳಿ ಹಾಡ್ತಾರೆ. ನೀನೇ ಎಲ್ಲರಿಗೂ ಸದ್ಗತಿ ದಾತ, ಎಲ್ಲರನ್ನ ದುಃಖದಿಂದ ಬಿಡಿಸಿ ಶಾಂತಿ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಜಾದೂಗರಿ ಅಲ್ವಾ ಬಾಬುವ್ರದ್ದು, ಇದು ಒಂದು ಜಾದು ನೋಡಿ. ಎಂತಹ ದುಃಖಧಾಮದಲ್ಲಿರೋ ಆತ್ಮಗಳಿಗೆ ಎಲ್ಲ ಬಂಧನ ಬಿಡಿಸಿ ಶಾಂತಿಧಾಮ ಕರ್ಕೊಂಡು ಹೋಗೋದು ಎಷ್ಟು ದೊಡ್ಡ ಮಹಾನ್ ಕಾರ್ಯ ಇದು. उन्हों की है अल्पकाल के लिए जादूगरी, तो मनुष्य से देवता बनाते 21 जन्मों के लिए. ಅವ್ರದ್ದು ಅಲ್ಪ ಕಾಲದ ಜಾದು. ಏನು ಪೇಪರ್ ತಗೊಂಡು ನೋಟ್ ಮಾಡ್ತಾರೋ, ಏನೋ ತಗೊಂಡು ಏನೋ ಮಾಡ್ತಾರೆ, ಏನೆಲ್ಲ ಜಾದುಗಳು ತೋರಿಸ್ತಾರಲ್ಲ ಇವತ್ತು ಕಲಿಯುಗದಲ್ಲಿ, ಅದೆಲ್ಲ ಅಲ್ಪ ಕಾಲದ್ದು. ಇಲ್ಲಿ ಬಾಬುವ್ರು ನಿಜವಾಗ್ಲೂ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ 21 ಜನ್ಮಕ್ಕೆ. ಇನ್ ಇಸ್ ಮನ್ಮನಾ ಭೌಕೆ ಜಾದು ಸೇ ತುಮ್ ಲಕ್ಷ್ಮೀ ನಾರಾಯಣ್ ಬಂತೆ ಹೋ. ಇದು ಜಾದು ಯಾವುದರಿಂದ ಆಗುತ್ತೆ? ಮನ್ಮನಾಭವ, ಬಾಬುವರ ನೆನಪಲ್ಲಿರೋದ್ರಿಂದ ಲಕ್ಷ್ಮೀ ನಾರಾಯಣರಾಗ್ತೀರಿ. ಶ್ರೀ ಬಾಬಾ ಜಾದೂಗರು ಅವರೇ, ರತ್ನಾಗರ ಅವರೇ. ಇದೆಲ್ಲ ಶ್ರೀ ಬಾಬುವ್ರ ಹೆಸರು, ನಕಿ ಬ್ರಹ್ಮಾಪರ್. ಇದೆಲ್ಲ ಬ್ರಹ್ಮ ಬಾಬುವ್ರ ಹೆಸರಲ್ಲ. ಜಾದೂಗರ್, ರತ್ನಾಗರ್ ಇದೆಲ್ಲ ಶ್ರೀ ಬಾಬುವ್ರ ಹೆಸರು. ನೀವು ಬ್ರಾಹ್ಮಣಿಯರು, ಬ್ರಹ್ಮ ಕುಮಾರ ಕುಮಾರಿಯರು ಈ ವಿದ್ಯೆ ಓದ್ತಾ ಇದ್ದೀರಿ, ಓದ್ಬಿಟ್ಟು ಬೇರೆಯವರಿಗೂ ಓದಿಸ್ಬೇಕು. ಬಾಬಾ ಅಕೇಲಾ ಥೋಡಿ ಪಡಾತೆ, ಬಾಬಾ ತುಮಕೋ ಇಕ್ಕಟ್ಟ ಪಡಾತೆ, ತುಮ್ ಫಿರ್ ಔರೋಂ ಕೋ ಪಡಾತೆ ಹೋ. ಬಾಬುವ್ರು ಇಲ್ಲಿ ಒಬ್ಬೊಬ್ಬರಿಗೆ ಕೂರಿಸ್ಕೊಂಡು ಓದಿಸ್ತಾರ? ಇಲ್ಲ, ಎಲ್ಲರಿಗೂ ಒಟ್ಟಿಗೆ ಓದಿಸ್ತಾರೆ. ಒಂದು ಶಾಲೆ ಅಂದ್ರೆ ಒಟ್ಟಿಗೆ ಓದಿಸ್ತಾರೆ, ಹಂಗೆ ಎಲ್ರಿಗೂ ಒಟ್ಟಿಗೆ. ಅದನ್ನು ಬಾಬಾ ಇಡೀ ವಿಶ್ವದ ಎಲ್ಲ ಶಾಲೆ, ಎಲ್ಲ ವಿದ್ಯಾಲಯದಲ್ಲಿರೋ ಎಲ್ಲ ಬಾಬುವ್ರ ಮಕ್ಕಳಿಗೂ ಒಂದೇ ವಿದ್ಯೆ ಒಟ್ಟಿಗೆ ಓದಿಸ್ತಾರೆ. ನೀವು ಮತ್ತೆ ಓದಿ ಬೇರೆಯವರಿಗೆ ಓದಿಸ್ಬೇಕು. ಬಾಬುವ್ರು ರಾಜಯೋಗ ಕಲಿಸ್ತಾ ಇದ್ದಾರೆ. ಅವರೇ ತಂದೆ ರಚಯಿತ. ಶ್ರೀಕೃಷ್ಣ ರಚನೆ. ಆಸ್ತಿ ರಚಯಿತನಿಂದ ಸಿಗುತ್ತೆ ಹೊರತು ರಚನೆಯಿಂದ ಅಲ್ಲ. ಶ್ರೀಕೃಷ್ಣನಿಂದ ಯಾರಿಗೇನು ಆಸ್ತಿ ಸಿಗಲ್ಲ, ಬ್ರಹ್ಮನಿಂದನೂ ಸಿಗಲ್ಲ, ಕೃಷ್ಣನಿಂದನೂ. ಒಟ್ಟಿಗೆ ವ್ಯಕ್ತ ರೂಪಧಾರಿಗಳು ಯಾರಿದಾರೋ ಯಾರಿಂದ ಯಾರಿಗೂ ಏನು ಸಿಗಲ್ಲ. ನಿರಾಕಾರ ತಂದೆ ಮಾತ್ರ ಕೊಡೋರು. ವಿಷ್ಣು ಅಂದ್ರೆ ಲಕ್ಷ್ಮೀ ನಾರಾಯಣರ ಕಮೆಂಟ್ ಸ್ವರೂಪ. ಅವರ ಬಾಲ್ಯ ರೂಪ ರಾಧೆ ಕೃಷ್ಣ. ಎಲ್ಲ ಮಾತು ಪಕ್ಕ ನೆನ್ಪಿಟ್ಕೊಳ್ಳಿ. ಬುಡ್ಡೆ ಬಿ ತೀಕೆ ಚಲೆ ಜಾಯ್ ಉಂಚ್ವದ್ ಪಾಸ್ ಸಕ್ತೆ. ಇಲ್ಲೇನು ವಯಸ್ಸಾದವರಪ್ಪ ಇವ್ರೇನು ಓದ್ತಾರೆ ಅನ್ನಂಗಿಲ್ಲ. ಇಲ್ಲಿ ವಯಸ್ಸು ಯಾವುದು ಬರಲ್ಲ ಈ ವಿದ್ಯೆಯಲ್ಲಿ. ವಯಸ್ಸಾದವರು ಓದಿ ಉನ್ನತ ಪದವಿನ ಚೆನ್ನಾಗಿ ಪಡ್ಕೊಳ್ಬಹುದು. बुढ़ियों का फिर थोड़ा ममत्व भी रहता है, अपने ही रचना रूपी जाल में फंस पड़ती है. ಸ್ವಲ್ಪ ಮಾತೆಯರು, ಅಜ್ಜಿಯರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ಮಮತ್ವದಲ್ಲಿ ಸಿಕ್ಕಾಕೊಳ್ತಾರೆ. ಹೆಚ್ಚಿನ ಅಂಶ ಅವರು ತನ್ನ ರಚನೆ ಅನ್ನೋ ಜಾಲದಲ್ಲಿ, ಜೇಡದ ಜಾಲದಲ್ಲಿ ಸಿಕ್ಕಾಕೊಳ್ತಾರೆ. कितनों की याद आ जाती, उनसे बुद्धियों तोड़ फिर एक बाप से जोड़ना, इसमें मेहनत है, जीते जी मरना है. ಎಷ್ಟೊಂದು ಜನ ನೆನ್ಪು ಮಾಡ್ತಾರೆ ನೋಡಿ. ಆದಷ್ಟು ಸಂಬಂಧಗಳ ವಿಸ್ತಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಬುದ್ಧಿಯೋಗ ಎಷ್ಟೊಂದು ಕಡೆ ಕನೆಕ್ಟ್ ಆಗುತ್ತೆ. ಅವರೆಲ್ಲರಿಂದ ಬುದ್ಧಿಯೋಗ ಕಟ್ ಮಾಡಿ ಒಬ್ಬ ಬಾಬುವರಲ್ಲಿ ಜೋಡಿಸೋದು ಪರಿಶ್ರಮ ಇದೆ. ಬದುಕಿದ್ದು ಸತ್ತಂತೆ ಇರಬೇಕು. ಬುದ್ಧಿ ಮೇ ಏಕ್ ಬಾರ್ ತೀರ್ ಲಗ್ ಗಯಾ ಬಸ್. ಬುದ್ಧಿಗೆ ಒಂದ್ಸಲ ಬಾಬುವರು ಹೇಳಿದ ಬಾಣ ನಾಟ್ತು, ಮುಗೀತು. ಮತ್ತೆ ಯುಕ್ತಿಯಿಂದ ನಡಿಬೇಕಷ್ಟೆ. ಪರಿವಾರದಲ್ಲಿ ನಡಿಬೇಕು, ಯುಕ್ತಿಯಿಂದ ಬ್ಯಾಲೆನ್ಸ್ ಅಲ್ಲಿ ನಡೆಸಬೇಕು. ऐसा भी नहीं कोई से बातचीत नहीं करनी, गृहस्थ व्यवहार में भले रहो, सबसे बातचीत करो, उनसे भी रिश्ता भले रखो. बाबा कहते चैरिटी बिगिन्स एट होम. ಬಾಬುವ್ರು ಯಾವತ್ತು ಮಾತಾಡಬೇಡಿ, ಸಂಬಂಧಗಳಲ್ಲಿ ಸೇರ್ಬೇಡಿ, ಕಾರ್ಯಕ್ರಮಗಳಲ್ಲಿ ಒಂದಾಗಬೇಡಿ, ಯಾವತ್ತು ಇದನ್ನ ಹೇಳಲ್ಲ. ಬಾಬುವ್ರು ಹೇಳೋದೇನು, ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಎಲ್ಲರ ಜೊತೆನೂ ಮಾತಾಡಿ, ಎಷ್ಟು ಬೇಕಷ್ಟು ಮಾತಾಡಿ. ಹೆಂಗ್ ಮಾತಾಡಬೇಕು? ಮರ್ಯಾದೆ ಯುಕ್ತವಾಗಿ ಮಾತಾಡಿ. ಎಲ್ಲರ ಜೊತೆ ಸಂಬಂಧ ಇಟ್ಕೊಳ್ಳಿ, ಎಷ್ಟು ಬೇಕಷ್ಟು.
ಹಂಗಲ್ಲ, ಬಾಬಾ ಹೇಳಿದಾರಲ್ಲ ಅಂತ ಹೇಳಿ ಮೋಹದಲ್ಲಿ ಸಿಕ್ಕಾಕೊಳ್ಳೋದಲ್ಲ. ಇಲ್ಲ, ನಾನು ಯಾರ ಜೊತೆನೂ ಸೇರಲ್ಲ, ನನಗೆ ಬಾಬಾನೇ ಎಲ್ಲ ಅಂತ ಅವರನ್ನ ಬಿಟ್ಟು ಬಿಡೋದು ಅಲ್ಲ. ಇದೆಲ್ಲ ಬ್ಯಾಲೆನ್ಸ್ ಇಲ್ಲದೆ ಇರೋದು. ಬಾಬಾ ಅವ್ರು ಯಾವತ್ತು ಬ್ಯಾಲೆನ್ಸ್ ತಪ್ಪೋದನ್ನು ಹೇಳ್ಕೊಟ್ಟಿಲ್ಲ. ಬಾಬಾ ಹೇಳ್ತಾರೆ, ಸೇವೆಯನ್ನ ಮನೆಯಿಂದನೇ ಶುರು ಮಾಡಿ. ಮನೆಯಲ್ಲಿ ಹೆಂಗೋ ನಡ್ಕೊಳ್ಳೋದು, ಊರಿಗೆಲ್ಲ ಸಂದೇಶ ಹೇಳೋದಲ್ಲ. ಫಸ್ಟ್ ಸೇವೆ ಮನೆಯಿಂದ ಶುರು ಮಾಡಿ. ಅಗರ್ ರಿಶ್ತಾ ಹಿ ನಹಿ ರಖೇಂಗೆ ತೋ ಉನ್ಕಾ ಉದ್ಧಾರ್ ಕೇಸೆ ಕರೆಂಗೆ. ಮನೆಯವ್ರು ಯಾರ ಜೊತೆ ನನ್ಗೇನು ಸಂಬಂಧ ಇಲ್ಲ, ಎಲ್ಲಾರನ್ನ ಬಿಟ್ಬಿಟ್ಟು ನಾನು ಸೆಂಟ್ರಲ್ಲೇ ಮಧುಬನದಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿದ್ರೆ ಗೃಹಸ್ಥದಲ್ಲಿರೋರು, ಬಾಬಾ ಹೇಳ್ತಾರೆ ಎಲ್ಲರ ಉದ್ಧಾರ ನೀವು ಹೆಂಗ್ ಮಾಡ್ತೀರಿ? ಎರಡೂ ಕಡೆ ಸಂಬಂಧವನ್ನ ನಿಭಾಯಿಸ್ಬೇಕು. ತಾಯಿ ಮನೆ, ಅತ್ತೆ ಮನೆ, ಎರಡು ಕಡೆ ಸಂಬಂಧನೂ ನಿಭಾಯಿಸ್ಬೇಕು. ಬಾಬಾ ಸೆ ಪೂछते शादी में जाओ, बाबा कहेंगे क्यों नहीं जाओ। बाबा सिर्फ कहते काम महाशत्रु, उस पर जीत पानी है, तुम जगत जीत बन जाएंगे। ಬಾಬಾ ಅವ್ರನ್ನ ಕೆಲವು ಮಕ್ಕಳು ಕೇಳ್ತಾರೆ, ಬಾಬಾ ನಾವು ಮದುವೆಗೆ ಹೋಗ್ಬೋದಾ? ಯಾಕೆ ಹೋಗ್ಬಾರ್ದು? ಹೋಗಿ. ಆದ್ರೆ ಒಂದೇ ಮುಖ್ಯ ಮಾತು, ಕಾಮ ಮಹಾಶತ್ರು, ಅದರ ಮೇಲೆ ವಿಜಯ ಪಡ್ಕೋಬೇಕು. ಅವಾಗ್ಲೇ ಜಗತ್ ಜೀತರಾಗ್ತೀರಿ. ನಿರ್ವಿಕಾರಿ ಇರ್ತಾರೆ ಸತ್ಯಯುಗದಲ್ಲಿ, ಯೋಗ ಬಲದಿಂದ ಜನ್ಮ ಆಗುತ್ತೆ. ಬಾಬಾ ಹೇಳ್ತಾರೆ ಈ ಒಂದು ಜನ್ಮ ನಿರ್ವಿಕಾರಿಗಳಾಗಿ ಒಂದು ಪಕ್ಕ ಮಾಡ್ಕೊಳ್ಳಿ. श्री बाबा के पास बैठे हैं, श्री बाबा हमको 84 जन्मों की कहानी बताते हैं. ನಾವು ಶ್ರೀ ಬಾಬಾ ಅವ್ರ ಹತ್ರ ಕೂತಿದೀವಿ. ಶ್ರೀ ಬಾಬಾ ಅವ್ರು ನಮ್ಗೆ 84 ಜನ್ಮದ ಜೀವನ ಚರಿತ್ರೆ, ನಮ್ಮದೇ ಜೀವನ ಚರಿತ್ರೆ ಕತೆ ಹೇಳ್ತಾ ಇದ್ದಾರೆ. ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ? ಮೊಟ್ಟ ಮೊದಲು ದೇವಿ ದೇವತೆಗಳು ಬರ್ತಾರೆ, ಸತೋ ಪ್ರಧಾನ ಸತ್ಯಯುಗ. ಆಮೇಲೆ ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ತಮೋ ಪ್ರಧಾನರಾಗ್ತಾರೆ. ಜಗತ್ತು ಹಳೇದು ಪತೀತ ಆಗುತ್ತೆ, ಆತ್ಮನು ಪತೀತ. ಯಹಾಕಿ ಕೊಯ್ ಚೀಸ್ ಮೇ ಸಾರ್ ನಹಿ, ಇಲ್ಲಿ ಯಾವ ವಸ್ತು ಅಲ್ಲೂ ಏನು ಸಾರ ಇಲ್ಲ. ಕಹಾ ಸತ್ಯುಗ್ ಮೇ ಫಲ್ ಫೂಲ್ ಕಹಾ ಯಹಾಕೆ, ವಹಾ ಕಭಿ ಕಟ್ಟಿ ಬಾನ್ಸಿ ಚೀಸ್ ಹೋತಿ ನಹಿ. ಬಾಬಾ ಹೇಳ್ತಾರೆ ಸತ್ಯಯುಗದ ಆ ಫಲಪುಷ್ಪಗಳೆಲ್ಲಿ, ಈ ಕಲಿಯುಗದ ಫಲಪುಷ್ಪಗಳೆಲ್ಲಿ? ಇಲ್ಲಿದೆ, ಎಷ್ಟೊಂದು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಾಬಾ ಹೇಳ್ತಾರೆ ಸತ್ಯಯುಗ ಎಲ್ಲಿ? 5000 ವರ್ಷದ ಹಿಂದಿಂದೆಲ್ಲಿ? ಅಲ್ಲೆಂದು ಹುಳಿಯಾಗಿರೋದು, ಕಹಿಯಾಗಿರೋದು, ಕೆಟ್ಟ ವಾಸನೆ ಇರೋವಂಥದ್ದು ಇದು ಯಾವುದು ಅಲ್ಲಿ ಇರಲ್ಲ. ವಹಾ ತುಮ್ वहां का साक्षात्कार भी कराते हो, तुम्हारी दिल होती है फल फूल ले जाए, परंतु यहाँ आते हो वह गुम हो जाता है. ಸಾಕ್ಷಾತ್ಕಾರದಲ್ಲಿ ನೋಡ್ತಾರೆ, ಸತ್ಯಯುಗ ತೋರಿಸ್ತಾರೆ ಬಾಬಾ ಅವರು. ಅಲ್ಲಿ ಹೂವು, ಹಣ್ಣು, ದವಸ ಧಾನ್ಯಗಳು, ಪ್ರಕೃತಿ ಎಲ್ಲ ಹೇಗಿರುತ್ತೆ ನೋಡ್ತಾರೆ. ಅದೆಲ್ಲ ನೋಡೋರಿಗೆ ಸಾಕ್ಷಾತ್ಕಾರದಲ್ಲಿ ತಗೊಂಡೋಗೋಣ, ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತದೆ. ಕಣ್ಬಿಟ್ಟ ಮೇಲೆ, ಸಾಕ್ಷಾತ್ಕಾರ ಮುಗಿದ ಮೇಲೆ ಅದು ಯಾವುದು ಇರಲ್ಲ. ಬಾಬೋರು ಸಾಕ್ಷಾತ್ಕಾರ ಮಾಡಿಸಿ ಮಕ್ಕಳಿಗೆ ಖುಷಿ ಪಡಿಸ್ತಾರೆ, ತೋರಿಸಿ ಏನು ಪಡ್ಕೊಳ್ಳೋರು ಇದೀರಿ ಅಂತ. ಇವರು ಆತ್ಮೀಯ ತಂದೆ. ಯಾರು ಕುತ್ಕೊಂಡು ನಿಮ್ಮ ಮಕ್ಕಳಿಗೆ ಓದಿಸ್ತಾರೆ? ಈ ಶರೀರದ ಮೂಲಕ ಆತ್ಮ ಓದುತ್ತೆ ಹೊರತು ಶರೀರ ಅಲ್ಲ. ಈ ಶರೀರದ ಮೂಲಕ ಓದ್ತಾ ಇರೋದು ಯಾರು? ಆತ್ಮ. ಆತ್ಮ ಅನ್ನೋ ಶುದ್ಧ ಅಭಿಮಾನ ಇರಲಿ. ಮೇ ಬಿ ಎ ವರ್ಷ ಲೇ ರಹಾ ಹೂಂ, ಸ್ವರ್ಗ ಕಾ ಮಾಲೀಕ್ ಬನ್ ರಹಾ ಹೂಂ. ನನ್ನ ಆತ್ಮ ಬಾಬೋರಿಂದ ಇಷ್ಟು ಶ್ರೇಷ್ಠ ಆಸ್ತಿ ತಗೊಳ್ತಾ ಇದ್ದೀನಿ, ನಾನೇ ಆತ್ಮ ಸ್ವರ್ಗದ ಮಾಲೀಕ ಆಗ್ತೀನಿ. ಸ್ವರ್ಗ ಮೇ ತೋ ಸಬ್ ಜಾಯಂಗೆ, ಪರಂತು ಸಬ್ಕಾ ನಾಮ್ ತೋ ಲಕ್ಷ್ಮೀ ನಾರಾಯಣ್ ನಹಿ ಹೋಗಾ. ಬಾಬಾ ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತೀರಿ ಎಲ್ರು, ಸತ್ಯಯುಗದಲ್ಲೋ ತ್ರೇತಾಯುಗದಲ್ಲೋ. ಹಾಗಂತ ಎಲ್ಲರಿಗೂ ಲಕ್ಷ್ಮಿ, ಎಲ್ಲರಿಗೂ ನಾರಾಯಣ ಅನ್ನೋ ಹೆಸರಿರೋದಿಲ್ಲ. ವರ್ಷ ಆತ್ಮ ಪಾತಿ ಜ್ಞಾನ ಅವ್ರ ಕೋಯಿ ದೇ ನ ಸಕೆ ಸಿವಾಯ್ ಬಾಪ್ಗೆ. ಆಸ್ತಿ ತಗೊಳ್ಳೋದು ಆತ್ಮ, ಶರೀರ ಅಲ್ಲ. ಆತ್ಮ ಆಸ್ತಿ ತಗೊಳತ್ತೆ, ಅವಿನಾಶಿ ಆಸ್ತಿ. ಈ ಜ್ಞಾನ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ ಶ್ರೀ ಬಾಬಾ ಅವರ ಹೊರತಾಗಿ. ಇದು ಯೂನಿವರ್ಸಿಟಿ. ಇದು ಎಂತಹ ಅದ್ಭುತ ಯೂನಿವರ್ಸಿಟಿ ಅಂದ್ರೆ, ಇದರಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಓದ್ಬಹುದು. ऐसा ಕಾಲೇಜ್ ಕಭಿ देखा? ಬಾಬಾ ಕೇಳ್ತಾರೆ ಇಂಥ ಕಾಲೇಜ್ ಎಲ್ಲಾದ್ರೂ ನೋಡಿದ್ರಾ? वो मनुष्य से बैरिस्टर डॉक्टर आदि बनते, यहाँ तो मनुष्य से देवता बनते हो. ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಬ್ಯಾರಿಸ್ಟರ್ ಆಗ್ಬೋದು, ಡಾಕ್ಟರ್, ಇಂಜಿನಿಯರ್ ಆಗ್ಬೋದು. ಇಲ್ಲಿ ನೀವು ಬಂದು ಓದ್ತಾ ಇದ್ದೀರಿ ಮನುಷ್ಯರಿಂದ ದೇವತೆಗಳಾಗ್ಲಿಕ್ಕೆ. ನಿಮಗೆ ಗೊತ್ತಿದೆ ಬಾಬಾ ನಮ್ಮ ಟೀಚರು, ಸದ್ಗುರು, ಅವರೇ ನಮ್ಮನ್ನ ಮನೆಗೆ ಜೊತೆಗೆ ಕರ್ಕೊಂಡು ಹೋಗೋರು.
फिर हम पढ़ाई अनुसार आकर सुखधाम में पद पाएंगे. ಮನೆಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಬಾಬಾ ಅವರು. ಜೊತೆಯಲ್ಲೋ ಮೆರವಣಿಗೆಯಲ್ಲೋ ಅಂತೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನೀವು ಈಗ ಸಂಗಮ ಯುಗದಲ್ಲಿ ಎಷ್ಟು ಚೆನ್ನಾಗಿ ವಿದ್ಯೆ ಓದಿರ್ತೀರೋ ಇದರ ಆಧಾರದ ಮೇಲೆ ಸುಖಧಾಮದಲ್ಲಿ ಪದವಿಯನ್ನ ಪಡ್ಕೊಳ್ತೀರಿ. बाप तो कभी तुम्हारे सत्युग को देखता भी नहीं है. शिव बाबा पूछते हम सत्युग देखते हैं? देखना तो शरीर से होता, उनको अपना तो शरीर है नहीं तो कैसे देखेंगे. ಬಾಬಾ ಅವ್ರು ನಿಮ್ಮನ್ನು ಕೇಳ್ತಾರೆ, ಬಾಬಾ ಅವ್ರು ಸತ್ಯುಗ ನೋಡ್ತಾರ? ಶಿವಬಾಬಾ ಕೇಳ್ತಾರೆ, ಸತ್ಯುಗ ನಾನು ನೋಡ್ತೀನ ಅಂತ. ಬಾಬಾ ಹೇಳ್ತಾರೆ, ನೋಡಕ್ಕೆ ಶರೀರ ಬೇಕು, ಕಣ್ ಬೇಕಲ್ಲ. ನನಗೆ ನಂದೇ ಶರೀರ ಇಲ್ಲ, ಹೆಂಗ್ ನೋಡ್ತೀನಿ? ಮತ್ತೆ ಹೆಂಗ್ ಹೇಳ್ತಾರೆ ಬಾಬಾ ಅವರು ಸ್ವರ್ಗ ಹಂಗಿದೆ, ಫಲಪುಷ್ಪ ಹಿಂಗಿದೆ, ಚಿನ್ನದ ಮೆಹಲ್ ಇದೆ? ಯಾಕೆಂದ್ರೆ ಅದರ ರಚಯಿತ ಅವರು, ಅದರ ನಿರ್ಮಾಣ ಮಾಡೋ ನಿರ್ಮಾಪಕ ಅವರು, ಅವರಿಗೆಲ್ಲ ಗೊತ್ತಿದೆ. ಆದ್ರೆ ಅವ್ರು ಅಲ್ಲಿ ಬರಲ್ಲ. बाबा कहते मैं पति दुनिया पति शरीर में आकर तुमको पावन बनाता. ಬಾಬಾ ಹೇಳ್ತಾರೆ, ನಾನು ಬರೋದು ಪತಿತ ಶರೀರ ಪತಿತ ಜಗತ್ತಲ್ಲಿ ಬಂದು ನಿಮ್ಮನ್ನ ಪಾವನ ಮಾಡ್ತೀನಿ. ನಾನು ಸ್ವರ್ಗ ನೋಡೋದು ಇಲ್ಲ. ಅಸನೇಕಿ ಕೋಯ್ಕೆ ಶರೀರ್ ಮೇ ಚಿಪ್ ಕರ್ ದೇಖ್ ಆऊंगा. ಹಂಗೂ ಯೋಚನೆ ಮಾಡ್ಬಿಟ್ಟಿರ. ಆಮೇಲೆ ಶಿವಬಾಬಾ ತಾನು ನೇರವಾಗಿ ಬಂದು ನೋಡದೇ ಇದ್ರು ಯಾರ ಶರೀರದೊಳಗಡೆ ಆದ್ರೂ ಗುಪ್ತವಾಗಿ ಬಂದು ನೋಡ್ಬೋದೇನೋ ಅಂತ. ಇಲ್ಲ ಮಕ್ಕಳೇ, ನನ್ನ ಪಾರ್ಟೇ ಇಲ್ಲ ಅಲ್ಲಿಗೆ ಬರೋದು, ನಾನು ಬರೋದು ಇಲ್ಲ. ನೀವು ಎಷ್ಟೊಂದು ಹೊಸ ಹೊಸ ಮಾತುಗಳನ್ನ ಕೇಳ್ತೀರಿ ಮಕ್ಕಳೇ. ಈ ಹಳೆ ಜಗತ್ತಿಂದ ನಿಮ್ಮ ಮನಸ್ಸನ್ನ ತೆಗಿರಿ. ಈ ಹಳೆ ಜಗತ್ತಲ್ಲಿ ನಿಮ್ಮ ಮನಸ್ಸಿಡ್ಬೇಡಿ. ಬಾಬಾ ಕೇತೆ ಜಿತನಾ ಪಾವನ್ ಬನೆಂಗೆ ಉಂಚ್ ಪದ ಮಿಲೇಗ. ಎಷ್ಟು ನೀವು ಪಾವನ ಆಗ್ತೀರಿ ಅಷ್ಟು ಉನ್ನತ ಪದವಿ ಸಿಗುತ್ತೆ. ಸಾರಿ ಯಾದಕ್ಕೆ ಯಾತ್ರಾಕಿ ಬಾಜಿ. ಎಲ್ಲವೂ ಆಧಾರಿತವಾಗಿರೋದು ನಿಮ್ಮ ನೆನಪಿನ ಯಾತ್ರೆ ಮೇಲೆ. ಅದು ಮುಖ್ಯ ಪುರುಷಾರ್ಥ. यात्रा पर भी मनुष्य पवित्र रहते, फिर जब लौट आते तो फिर अपवित्र बनते. तुम बच्चों को खुशी बहुत होनी चाहिए. ನೋಡಿ, ಮನುಷ್ಯರು ಎಲ್ಲಿಗಾದ್ರೂ ಯಾತ್ರೆ ಹೋಗ್ಬೇಕಂದ್ರೆ ಒಂದಿಷ್ಟು ದಿನ ಬ್ರಹ್ಮಚರ್ಯ ವ್ರತನೋ ಪವಿತ್ರತೆ ವ್ರತ ಆಹಾರದ ವ್ರತ ಎಲ್ಲ ಮಾಡ್ತಾರೆ. ವಾಪಸ್ ಬಂದ್ಮೇಲೆ ಮತ್ತೆ ಯಥಾಸ್ಥಿತಿ, ಮತ್ತೆ ಅಪವಿತ್ರರು, ಮತ್ತೆ ಅಶುದ್ಧ. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ತುಂಬಾ ಖುಷಿ ಇರ್ಬೇಕು. ಏಕೆಂದ್ರೆ ಗೊತ್ತಿದೆ, ಬೇಹದ್ದಿನ ತಂದೆಯಿಂದ ನಮ್ಗೆ ಬೇಹದ್ ಸ್ವರ್ಗದ ಆಸ್ತಿ ತಗೋತಾ ಇದೀವಿ ಅಂದ್ಮೇಲೆ ಅವರ ಶ್ರೀಮತದಂತೆ ನಡಿಬೇಕು ಅವ್ರ ಶ್ರೀಮತದಂತೆ. ಅವಾಗ ಅದೆಲ್ಲ ಸಿಗುತ್ತೆ. ಬಾಬೋರ ನೆನಪಿಂದನೇ ಸತೋ ಪ್ರಧಾನರಾಗ್ತೀರಿ. 63 ಜನ್ಮೋं की कट चढ़ी हुई व इस जन्म में उतरनी है और कोई तकलीफ नहीं. ನಾನು ಏನು ಕಷ್ಟ ಕೊಡಲ್ಲ ಮಕ್ಕಳೇ. ನಿಮ್ಗೆ ತುಂಬಾ ಕಷ್ಟಪಟ್ಟಿದ್ದೀರಿ ಅಂತ ಗೊತ್ತು. 63 ಜನ್ಮದ ತುಕ್ಕಿಡ್ದಿದೆ, ಕೊಳಕಾಗಿದೆ ಆತ್ಮ. ಅದು ಒಂದೇ ಜನ್ಮದಲ್ಲಿ ತೊಳಿಬೇಕು, ಶುದ್ಧಿ ಮಾಡ್ಕೋಬೇಕು. ಇನ್ನೇನು ನಾನು ಹೇಳಲ್ಲ. ವಿಷ ಪೀನೆ ಕಿ ತೋ ಭೂಕ್ ಲಗ್ತಿ ವ ಚೋಡ್ ದೇನಿ. ವಿಕಾರದ ವಿಷದ ಹಸಿವಿದೆಯಲ್ಲ, ವಿಕಾರದ ವಿಷ ಬೇಕು ಬೇಕು ಅನ್ನೋ ಹಸಿವು, ಅದನ್ನು ಬಿಡಬೇಕು. ಉನ್ಕಾ ತೋ ಖ್ಯಾಲ್ ಬಿ ನಹಿ ರಹೆ. ವಿಕಾರದ ಸಂಕಲ್ಪನೂ ಬರಬಾರ್ದು. ಬಾಬಾ ಹೇಳ್ತಾರೆ, ಈ ವಿಕಾರಗಳೇ ನಿಮ್ಮನ್ನ ಜನ್ಮ ಜನ್ಮಾಂತರ ದುಃಖಿಯನ್ನಾಗಿ ಮಾಡಿದೆ. ಕುಮಾರಿಯಂ ಪರ್ತು ಬಹುತ್ ತರಸ್ಪಡ್ತಾ ಹೇ. ಬಾಬೋರಿಗೆ ನೋಡಿ ಎಷ್ಟು ಕರುಣೆ ಇದೆ. ಕುಮಾರಿಯರನ್ನು ನೋಡಿದ್ರೆ ತುಂಬಾ ದಯೆ ಬರುತ್ತೆ ಬಾಬಾ ಅವರಿಗೆ. ಏಕೆಂದ್ರೆ ಕುಮಾರಿಯರ ಜೀವನ ಎಲ್ಲೆಲ್ಲಿ ಯಾವ್ಯಾವ ತರ ಹಾಳಾಗುತ್ತೆ, ಯಾವ್ಯಾವ ರೀತಿ ಸಿಕ್ಕಾಕೊಳ್ತಾರೆ ಅನ್ನೋದು ನೋಡಿದಾಗ ಬಾಬಾ ಅವ್ರಿಗೆ ತುಂಬಾ ಕರುಣೆ ಬರುತ್ತೆ. ಬೈಸ್ಕೋಪ್ ಮೇ ಜಾನೆ ಸೆ ಖರಾಬ್ ಹೋ ಪಡ್ತೆ, ಇಸ್ಸೆ ಹಿ ಹೆಲ್ ಮೇ ಚಲೇ ಜಾತೆ. ಅದರಲ್ಲೂ ನರಕದ ದ್ವಾರನೇ ಸಿನಿಮಾ ನೋಡಿ ಎಂತೆಂಥವ್ರು ಹಾಳಾಗ್ತಾರೆ. ಬಾಬಾ ಹೇಳ್ತಾರೆ, ಆ ನರಕ ನೋಡಿ ನರಕದಲ್ಲೇ ಹೊರಟೋಗ್ಬಿಡ್ತಾರೆ. ಬಲ್ ಬಾಬಾ कोई को कहते देखने में अर्जा नहीं, परंतु तुमको देख और भी जाने लग पड़ेंगे, इसलिए तुम्हें नहीं जाना. ಕೆಲವೊಂದ್ಸಲ ಬಾಬಾ ಅವರು ಅವರವರ ಪರಿಸ್ಥಿತಿ ಅನುಸಾರವಾಗಿ, ಈಗ ಪರಿವಾರದಲ್ಲಿ ಯಾರ್ದೋ ಬಂಧನ ಮತ್ತೊಂದು, ಅವ್ರ ಪರಿಸ್ಥಿತಿ ಅನುಗುಣವಾಗಿ ನೀವ್ ಹೋಗಿ ಬಲೆ ಅಂತ ಹೇಳ್ತಾರೆ. ಹೇಳ್ಬಹುದು, ಹೇಳಿದ್ದಾರೆ ಬಾಬಾ ಅವ್ರು ಕೆಲವೊಂದ್ಸಲ. ಆದ್ರೆ ಅನೇಕರು ಏನ್ ಮಾಡ್ತಾರೆ, ಅವರೇ ಹೋಗ್ತಾರೆ ಸಿನಿಮಾಗೆ. ಅವ್ರು ಯಾಕೆ ಹೋಗ್ತಾರೆ, ಅವ್ರು ಯಾವ ಬಂಧನ, ಅವ್ರ ಪರಿಸ್ಥಿತಿ ಏನ್ ಗೊತ್ತಿಲ್ಲ. ಅವರೇ ಹೋಗ್ತಾರಲ್ಲ ಬಾಬಾ ಅವ್ರ ಮಗು, ಅವರು ಸಿನಿಮಾ ಟಾಕೀಸ್ ಅಲ್ಲಿ ಇದ್ರು, ಮತ್ ನಾನ್ ಯಾಕೆ ಹೋಗ್ಬಾರ್ದು? ಅದರಿಂದ ಬಾಬಾ ಅವ್ರು ನೀವ್ ಎಂತ ಕಷ್ಟ ಎಂತ ಬಂಧನದಲ್ಲಾದ್ರೆ ಇರಿ ಮಕ್ಕಳೇ, ಆದ್ರೆ ಯಾರು
ಸಿನಿಮಾಗೆ ಹೋಗ್ಬಾರ್ದು. ಇವಾಗ ಬಿಡಿ, ಸಿನಿಮಾಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಮನೇಲೇ ಸಿನಿಮಾ ಬಂದಿದೆಯಲ್ಲ. ಅಂದ್ರೆ ಬಾಬಾ ಹೇಳುದು, ನೀವು ನೋಡ್ತೀರಿ ಅಂದ್ರೆ ನಿಮ್ಮಿಂದ ಅನೇಕರು ನೋಡ್ತಾರೆ, ಅನೇಕರ ಜೀವನ ಹಾಳಾಗುತ್ತೆ. ತಾನ್ ನೋಡೋದು, ಮಕ್ಕಳಿಗೆ ನೀವು ನೋಡ್ಬೇಡಿ, ನೀವು ಓದ್ರಿ ಅಂತ ಹೇಳೋದು ಹೆಂಗಾಗುತ್ತೆ ಇದು? ಬಾಬಾ ಹೇಳೋದು ಇದೆಲ್ಲ ಎಚ್ಚರಿಕೆ ಪರಿವಾರದಲ್ಲಿ. ಇವರು ಭಗೀರಥ, ಇದು ಭಾಗ್ಯಶಾಲಿ ರಥ. ಜೋ ನಿಮಿತ್ ಬನಾ ಡ್ರಾಮಾ ಮೇ ಅಪ್ನೆ ರಥ್ ಕಾ ಲೋನ್ ದೇನೆ. ಶಿವಬಾಬಾವ್ರ ಬ್ರಹ್ಮ ಬಾಬಾವ್ರ ಬಗ್ಗೆ ಹೇಳ್ತಾರೆ, ಯಾರು ಈ ಡ್ರಾಮಾದಲ್ಲಿ ರಥವನ್ನ ಶಿವಬಾಬಾವ್ರಿಗೆ ಕೊಡಕ್ಕೆ ನಿಮಿತ್ತ ಆದ್ರು. ಈ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ಇವ್ರ ಶರೀರದಲ್ಲಿ ಬರ್ತಾರೆ. ಇದು ಹುಸೇನ್ ಕುದುರೆ, ಇದು ಅಂದ್ರೆ ಶಿವಬಾಬಾ ಮಾಲೀಕನ ಕುದುರೆ ಇದು. ತುಮ್ ಸಬ್ಕೋ ಹಸೀನ್ ಬನಾತೆ ಹೇ. ಆ ಹುಸೇನ್ ಕುದುರೆಯಲ್ಲಿ ಬಂದು, ಹುಸೇನ್ ಮಾಲೀಕ ಬಂದು ನೀವು ಮಕ್ಕಳನ್ನ ಹಸೀನ್ ಸುಂದರರನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ಶಿವಬಾಬಾ ಖುದ್ ಸುಂದರವಾಗಿದ್ದಾರೆ, ಈ ರಥನ ಆಧಾರ ತಗೊಂಡಿದ್ದಾರೆ. ಡ್ರಾಮಾದಲ್ಲಿ ಇವ್ರ ಪಾರ್ಟ್ ಇರೋದು ಇದೇ ತರ. अब आत्माएं जो खाली बन गई उनको गोल्डन एजड बनाना है. ಆತ್ಮ ಏನು ಕಪ್ಪಾಗಿದೆ, ಶ್ಯಾಮ ವರ್ಣದಲ್ಲಿದೆ, ಇದನ್ನ ಸುಂದರ ಸತೋ ಪ್ರಧಾನ ಪವಿತ್ರ ಮಾಡ್ಬೇಕಾಗತ್ತೆ. ಬಾಬ್ ಸರ್ವಶಕ್ತಿವಾನ್ ಹೇ ಡ್ರಾಮಾ. ಬಾಬೋರ್ದೊಂದು ಪ್ರಶ್ನೆ, ಬಾಬೋರ್ ಸರ್ವಶಕ್ತಿವಾನ, ಡ್ರಾಮಾ ಸರ್ವಶಕ್ತಿವಾನ? ಯಾರು? ड्रामा है, फिर उनमें जो एक्टर्स है उनमें सर्वशक्तिवान कौन है? ಆ ಡ್ರಾಮಾ ಸರ್ವಶಕ್ತಿವಾನ್ ಆಯ್ತು. ಈ ಡ್ರಾಮಾದಲ್ಲೆಲ್ಲ ಪಾತ್ರಧಾರಿಗಳಿದ್ದೀರಲ್ಲ, ಈ ಡ್ರಾಮಾದಲ್ಲಿರೋ ಪಾತ್ರಧಾರಿಗಳು ಸರ್ವಶಕ್ತಿವಾನ, ಪಾತ್ರಧಾರಿಗಳು ಸರ್ವಶಕ್ತಿವಾನ? ಬಾಬಾ ಹೇಳ್ತಾರೆ ಶಿವ ಬಾಬಾ ಅವ್ರ ಫಿರ್ ರಾವಣ್. ಇದರಲ್ಲಿ ಪಾತ್ರಧಾರಿ ಶಿವಬಾಬಾನು ಪಾತ್ರಧಾರಿ ಅಲ್ವಾ, ಅದಕ್ಕೆ ಶಿವಬಾಬಾನೇ ಸರ್ವಶಕ್ತಿವಾನ್ ಈ ಡ್ರಾಮಾದಲ್ಲಿ. ಫಸ್ಟ್ ಶಿವಬಾಬಾ, ಆಮೇಲೆ ರಾವಣ. ಯಾಕೆಂದ್ರೆ ರಾವಣನ ಮೇಲೆ ವಿಜಯ ಪಡ್ಕೊಳ್ತೀವಲ್ಲ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ. ಗಡಿ ಗಡಿ ಬಾಪ್ ಕೋ ಲಿಖ್ತೆ, ಬಾಪ್ ಕಿ ಯಾದ್ ಭೂಲ್ ಜಾತೆ, ಉದಾಸ್ ಹೋ ಜಾತೆ. ಪದೇ ಪದೇ ಬಾಬೋರಿಗೆ ಬರೀತಾರೆ ಮಕ್ಕಳು, ಬಾಬಾ ನಿಮ್ ನೆನಪೇ ಮರ್ತೋಗುತ್ತೆ, ಉದಾಸೀನತೆ ಬರುತ್ತೆ. ಅರೆ ತುಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾನೆ ಆಯಾ ಹೂಂ, ತುಮ್ ಫಿರ್ ಉದಾಸ್ ಕ್ಯೂ ರೆಹತೆ ಹೋ, ಮೆಹನತ್ ತೋ ಕರ್ನಿ, ಪವಿತ್ರ ಬನ್ನಾ ಹೈ. ಬಾಬಾ ಹೇಳ್ತಾರೆ, ಮಕ್ಕಳೇ, ಅರೆ ನಾನ್ ನಿಮ್ಮನ್ನ ನೋಡಿದ್ರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಕ್ ಬಂದಿದ್ದೀನಿ, ನೀವು ಉದಾಸರೇ ಹಾಕಿರ್ತೀರಾ? ಪರಿಶ್ರಮ ಪಡ್ಬೇಕು, ಪವಿತ್ರವಾಗಿರ್ಬೇಕು. ಅಷ್ಟೇ ಹಿ ತಿಲಕ್ ದೇ ದೇವೆ ಕ್ಯಾ? ಹಂಗೆ ನಿಮ್ ಹಣೆಗೆ ತಿಲಕ ಇಟ್ಟು ಸಿಂಹಾಸನದಲ್ಲಿ ಕೂಡಿಸ್ಬಿಡ್ಲೇನೋ? ಆಪೇ ಹಿ ಅಪ್ನೆ ಕೋ ರಾಜ ತಿಲಕ್ ದೇನೆಗೆ ಲಾಯಕ್ ಬನಾನಾ. ನೀವೇ ನಿಮ್ಮನ್ನ ತಯಾರು ಮಾಡ್ಕೋಬೇಕು, ನೀವೇ ರಾಜ ತಿಲಕವನ್ನ ಇಟ್ಕೊಳ್ಳೋಷ್ಟು ನಿಮ್ಮನ್ನ ಯೋಗ್ಯರನ್ನಾಗಿ ತಯಾರು ಮಾಡ್ಕೋಬೇಕು. ಬುದ್ಧಿಯಲ್ಲಿದೆ ಶಿವಬಾಬಾವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರು. ಹಮ್ಕೋ ಭಿ ಬಹುತ್ ಸ್ವೀಟ್ ಬನಾತೆ, ನಮ್ಮನ್ನು ಬಹಳ ಮಧುರರನ್ನಾಗಿ ಮಾಡ್ತಾರೆ. ಈ ಮಕ್ಕಳಿಗೆ ಗೊತ್ತಿದೆ ನಾವು ಶ್ರೀಕೃಷ್ಣಪುರಿಗೆ ಅವಶ್ಯಕವಾಗಿ ಹೋಗ್ತೀವಿ. ಪ್ರತಿ 5000 ವರ್ಷದ ನಂತರ ಭಾರತ ಪುನಃ ಸ್ವರ್ಗ ಅವಶ್ಯಕವಾಗಿ ಆಗುತ್ತೆ. ಮತ್ತೆ ಕ್ರಮೇಣ ಕಾಲಚಕ್ರ ಉರುಳ್ತಾ ಉರುಳ್ತಾ ನರಕ ಆಗುತ್ತೆ. मनुष्य समझते जो धनवान है उनके लिए यहाँ ही स्वर्ग है, गरीब नरक में है, परंतु ऐसा नहीं, ये है ही नरक. ಮನುಷ್ಯ ಏನ್ ತಿಳ್ಕೊಂಡಿದ್ದಾರೆ, ನರಕನು ಇಲ್ಲೇ ಸ್ವರ್ಗನು ಇಲ್ಲೇ ಅಂತ ಹಾಡ್ತಾರೆ. ಅದೌದು, ನರಕನು ಇಲ್ಲೇ ಸ್ವರ್ಗನು ಇಲ್ಲ, ಆದ್ರೆ ಒಟ್ಟಿಗೆ ಅಲ್ಲ. ನರಕ ಇದ್ದಾಗ ಸ್ವರ್ಗ ಇಲ್ಲ, ಸ್ವರ್ಗ ಇದ್ದಾಗ ಈ ನರಕ ಇರಲಿಲ್ಲ. ಮನುಷ್ಯ ತಿಳ್ಕೊಂಡಿರೋದೇನು, ಶ್ರೀಮಂತರಿಗೆ ಸ್ವರ್ಗ, ಬಡವರಿಗೆ, ಕಷ್ಟದಲ್ಲಿರೋರಿಗೆ ಇದು ನರಕ ಅಂತ. ಹಗಲು ಶ್ರೀಮಂತರಿಗೆ ಬೇರೆ, ಬಡವರಿಗೆ ಬೇರೆ ಬರ್ತದ? ಬಾಬಾ ಹೇಳೋದು ಆತರ ಇಲ್ಲ, ನರಕ ಎಲ್ಲರಿಗೂ ನರಕನೇ, ಸ್ವರ್ಗ ಎಲ್ಲರಿಗೂ ಸ್ವರ್ಗನೇ. ಒಳ್ಳೇದು. ಮಧುರವಾದ ಹಗಲಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ತಂದೆ ತಾಯಿ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ತೆ, ನಮಸ್ತೆ. धारणेಗೋಸ್ಕರ ಮುಖ್ಯ ಸಾರಾಂಶ, बाइस्कोप हेल में जाने का रास्ता है, इसलिए बाइस्कोप नहीं देखना है. ಸಿನಿಮಾ ನರಕದ ದ್ವಾರ.
ನೋಡಿ ಏನಿದೆ ಸಿನಿಮಾ, ಈ ಪ್ರಪಂಚದ ನರಕನೇ ಆ ಸಿನಿಮಾದಲ್ಲಿದೆ. ಅದನ್ನ ನೋಡಿದವ್ರು ಏನಾಗ್ತಾರೆ? ಅದರಿಂದ ಸಿನಿಮಾ ನೋಡಬಾರ್ದು. ಅದು ಸಿನಿಮಾ ಮನೆಯಲ್ಲೋ ಮೊಬೈಲಲ್ಲೋ ಟಾಕೀಸಲ್ಲೋ ಎಲ್ಲೋ ಅಷ್ಟೇನೆ. ಸಿನಿಮಾ ಅಂದ್ರೆ ಸಿನಿಮಾ ಪಾಪದ ತಾಯಿ. ಯಾವ್ದ್ರಲ್ಲಿ ನೋಡಿದ್ರು ಅಷ್ಟೇ, ನೋಡ್ಬಾರ್ದು. ಯಾಕೆಂದ್ರೆ ನೋಡ್ತಾ ನೋಡ್ತಾ ನೀವು ಅದು ಆಗ್ಬಿಡ್ತೀರ ಒಂದಿನ. ಮತ್ತೆ ಹಾಗಲ್ಲ. ಬ್ರಹ್ಮ ಬಾಬಾ ತನ್ನ ಅದ್ಭುತ ಅನುಭವ ಹೇಳ್ತಾರಲ್ಲ. ಬಾಬಾವರು ಸನ್ಯಾಸಿ ಆಗ್ಬೇಕು ಅನ್ಕೊಂಡಿದ್ರು, ಆದ್ರೆ ಸೌಭಾಗ್ಯ ಸುಂದರಿ ಸಿನಿಮಾ ನೋಡಿದ್ರು, ಮದುವೆ ಮಾಡ್ಕೊಂಡು. ಹೇಳ್ತಾರೆ ಬಾಬಾ ತನ್ನ ಅನುಭವನೇ ಜಗತ್ತಿಗೆ ಮುಂದಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಿನಿಮಾ ನರಕದ ದ್ವಾರ, ಇದನ್ನ ನೋಡಬೇಡಿ. ನೆನಪಿನ ಯಾತ್ರೆಯಿಂದ ಪಾವನಾಗಿ ಉನ್ನತ ಪದವಿ ತಗೊಳ್ಳಿ. ಈ ಹಳೆ ಜಗತ್ತಲ್ಲಿ ನಿಮ್ಮ ಮನಸ್ಸನ್ನ ಇಡಬೇಡಿ. ಈ ಹಳೆ ಜಗತ್ತಿಗೆ ಆಕರ್ಷಿತರಾಗಬೇಡಿ. ಎರಡನೇದು, ಮನಸ್ಸ ವಾಚ ಕರ್ಮಣ, ಯಾರಿಗೂ ದುಃಖ ಕೊಡಬೇಡಿ. ಮನಸ್ಸಿಂದಾಗ್ಲಿ, ಮಾತಿಂದ ಆಗ್ಲಿ, ಕರ್ಮದಿಂದ ಯಾವ್ದ್ರಿಂದ ಯಾರಿಗೂ ದುಃಖ ಕೊಡಬೇಡಿ. ಎಲ್ಲರ ಕಿವಿಯಲ್ಲಿ ಮಧುರವಾದ ಮಾತನ್ನ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಬಾಬೋರ ನೆನಪು ತರಿಸ್ಕೊಡಿ. ಬುದ್ಧಿಯೋಗ ಒಬ್ಬ ತಂದೆ ಜೊತೆನೆ ಜೋಡಿಸ್ಬೇಕು. वरदान, स्मृति का स्विच ऑन कर सेकंड में अशरीरी स्थिति का अनुभव करने वाले प्रीत बुद्धि भव. ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಸೆಕೆಂಡ್ ಅಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡವ್ರೆ ಪ್ರೀತ್ ಬುದ್ಧಿ ಭವ. ನೋಡಿ, ಸ್ಮೃತಿ ಸಂಕಲ್ಪದ ಸ್ವಿಚ್ ಆನ್ ಆಯ್ತು, ಸೆಕೆಂಡ್ ಅಲ್ಲಿ ಅಶರೀರಿ ವರಂಧಾಮ ನಿವಾಸಿ, ಈ ತರ ಅನುಭವ ಮಾಡವ್ರೆ ಪ್ರೀತ್ ಬುದ್ಧಿ ಭವ. जहां प्रभु प्रीत है वह अशरीरी बनना एक सेकंड के खेल के समान. ಎಲ್ಲಿ ಪ್ರೀತ್ ಬುದ್ಧಿ ಇದ್ದೀರಿ ಅವರಿಗೆ ಅಶರೀರಿ ಆಗೋದು ಒಂದು ಸೆಕೆಂಡಿನ ಆಟದ ಸಮಾನ. ಇದು ಹೇಗೆ ಸ್ವಿಚ್ ಆನ್ ಮಾಡ್ತೀರಿ, ಅಂಧಕಾರ ಸಮಾಪ್ತಿ ಆಗುತ್ತೆ. ಸ್ವಿಚ್ ಆನ್ ಮಾಡಿ ಲೈಟ್ ಬಂದ ತಕ್ಷಣ ಕತ್ಲೆ ಹೊರಟೋಗುತ್ತಲ್ಲ, ಹಾಗೆ ಪ್ರೀತ್ ಬುದ್ಧಿಯವರಾಗಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ದೇಹದ ಜಗತ್ತಿನ ಸ್ಮೃತಿಯ ಸ್ವಿಚ್ ಆಫ್ ಆಗುತ್ತೆ. ಇದು ಆನ್ ಆದ್ರೆ ಅದು ಆಫ್ ಆಗುತ್ತೆ. ಪ್ರೀತ್ ಬುದ್ಧಿಯಾಗಿ ಬಾಬೋರ್ ಸ್ಮೃತಿ ಸ್ವಿಚ್ ಆನ್ ಮಾಡಿ ದೇಹದ ಜಗತ್ತಿನ ಸ್ಮೃತಿಯ ಸ್ವಿಚ್ ಆಫ್ ಆಗುತ್ತೆ. ಸೆಕೆಂಡ್ ಕಾ ಕೇಲ್, ಇದು ಸೆಕೆಂಡಿನ ಆಟ. ಇದು ಮುಖ್ ಸೆ ಬಾಬಾ कहने में टाइम लगता लेकिन स्मृति में लाने में टाइम नहीं लगता. ಬಾಬಾ ಅಂತ ಕರೆಯಕ್ಕೆ ಕೆಲವು ಸೆಕೆಂಡ್ಸ್ ಆದ್ರೂ ಬೇಕಾಗುತ್ತೆ, ಬಾಯಿಂದ ಹೇಳಕ್ಕೆ ಟೈಮ್ ಹಿಡಿಸುತ್ತೆ, ಆದ್ರೆ ಸ್ಮೃತಿಯಲ್ಲಿ ತಂದ್ಕೊಳಕ್ಕೆ ಏನು ಸಮಯ ಹಿಡಿಸಲ್ಲ. ये बाबा शब्द ही पुरानी दुनिया को बोलने का आत्मिक बांब है. ಬಾಬಾ ಅನ್ನೋ ಶಬ್ದನೇ ಈ ಹಳೆ ಜಗತ್ತನ್ನ ಮರೆಸೋ ಆತ್ಮಿಕ ಬಾಂಬ್ ಇದು. ಅಂದ್ರೆ ಸ್ಮೃತಿ ಅನ್ನೋ ಸ್ವಿಚ್ ಆನ್ ಮಾಡಿದ್ರೆ ಸೆಕೆಂಡಲ್ ಅಶರೀರಿ ಅನುಭವ ಆಗುತ್ತೆ ನನಗೆ, ಅಂದ್ರೆ ನಾನು ಪ್ರೀತ್ ಬುದ್ಧಿ. ಇಲ್ಲಾಂದ್ರೆ ಬುದ್ಧಿ ವಿಪರೀತವಾಗಿ ಎಲ್ಲೆಲ್ಲೋ ಎಳಿತಾ ಇರುತ್ತೆ. ಪ್ರೀತಿ ಇದೆ, ಅಶರೀರಿ ಆಗಕ್ಕೆ ಸೆಕೆಂಡು. स्लोगन, देह बान की मिट्टी के बोझ से परे रहो तो डबल लाइट फरिश्ता बन जाएंगे. ದೇಹ ಬಾನದ ಮಣ್ಣಿನ ಹೊರೆಯಿಂದ ದೂರ ಇರಿ. ದೇಹ ಬಾನದ ಮಣ್ಣಿನ ಹೊರೆಯಿಂದ ದೂರ ಇರಿ, ಅವಾಗ್ಲೇ ನೀವು ಡಬಲ್ ಲೈಟ್ ಫರಿಷ್ಠೆ ಆಗಕ್ಕೆ ಸಾಧ್ಯ. ಸತ್ಯತೆ ಸಭ್ಯತೆಯ ಕಲ್ಚರ್ ಅನ್ನ ತನ್ನದನ್ನಾಗಿ ಮಾಡ್ಕೊಳ್ಳಿ. सत्यता की परख है संकल्प बोल कर्म संबंध संपर्क सब में दिव्यता की अनुभूति होना. ಸತ್ಯತೆಯ ಪರಿಶೀಲನೆ ಯಾವುದರಿಂದ ಮಾಡೋದು? ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ದಿವ್ಯತೆಯ ಅನುಭವ ಆಗ್ಬೇಕು. ಕೆಲವರು ಹೇಳ್ತಾರೆ ನಾನಂತೂ ಸದಾ ಸತ್ಯನೇ ಹೇಳದಪ್ಪ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ನಿಮ್ಮ ಮಾತು ಕರ್ಮದಲ್ಲಿ ದಿವ್ಯತೆ ಇಲ್ಲ ಅಂದ್ರೆ ಬೇರೆಯವರು ನಿಮ್ಮ ಸತ್ಯತೆ ಅಂತ ಅನ್ಸಲ್ಲ ಅವರಿಗೆ. ಸತ್ಯತೆಯಲ್ಲಿ ಆ ದಿವ್ಯತೆ ಇದ್ರೆ ಅದು ಸತ್ಯತೆ ಅನ್ಸ್ತದೆ, ಇಲ್ಲ ಅಂದ್ರೆ ಇವ್ರು ಏನೋ ಹಠ ಮಾಡ್ತಾರೆ, ವಾದ ಮಾಡ್ತಾರೆ ಅನ್ಸ್ತದೆ. ಆದ್ದರಿಂದ ಸತ್ಯತಾಕಿ ಶಕ್ತಿ ಸೆ ದಿವ್ಯತಾಕೋ ಧಾರಣ ಕರ್, ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನ ಧಾರಣೆ ಮಾಡ್ಕೊಳ್ಳಿ. ಕುಚ್ ಭಿ ಸಹನ್ ಕರ್ನಾ ಪಡೆ ಘಬರಾವೋ ನೈ, ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧ ಹೋಗ. ಏನ್ ಬೇಕಾದ್ರೂ ಸಹನೆ ಮಾಡ್ಬೇಕಾಗಿ ಬರ್ಲಿ, ಸಹನೆ ಮಾಡಿ, ಗಾಬರಿ ಆಗ್ಬೇಡಿ. ಸತ್ಯ ಅನ್ನೋದಕ್ಕೆ
ತನ್ನದೇ ಶಕ್ತಿ ಇದೆ, ಸಮಯ ಪ್ರಮಾಣ ತಾನೇ ಸಿದ್ಧ ಆಗುತ್ತೆ. ಸತ್ಯತೆಯ ಪರಿಶೀಲನೆ ದಿವ್ಯತೆಯಿಂದ ಆಗುತ್ತೆ. ಅದರಿಂದ ಅದನ್ನ ಅರ್ಥ ಮಾಡಿಸ್ಬಿಡ್ತೀನಿ, ನಾನು ಸತ್ಯ ಅಂತ ಒಪ್ಪಿಸ್ಬಿಡ್ತೀನಿ ಅಂದ್ರೆ ಅದು ಸಭ್ಯತೆ ಅಲ್ಲ, ಅದಕ್ಕೆ ಜಿದ್ ಮಾಡೋದು ಅಂತಾರೆ. ದಿವ್ಯತೆ ಇದ್ರೆ ಸತ್ಯತೆ ತಾನೇ ಪ್ರತ್ಯಕ್ಷ ಆಗುತ್ತೆ. ಓಂ ಶಾಂತಿ. ಬಾಬೋರ ಆಸ್ತಿಗೆ ಮಾಲೀಕರು ನೀವು, ಆದ್ರೆ ಇಲ್ಲಿ ಬಾಬೋರಿಗೆ ಶರಣಾಗೋ ಮಾತಿಲ್ಲ. ಬಾಬೋರ್ ನಿಮ್ಮನ್ನ ಶರಣು ತಗೊಳ್ತೀನಿ, ನನ್ ಶರಣು ಬನ್ನಿ ಅಂದ್ರೆ ತಂದೆ ಮಕ್ಕಳಿಗೆ ಯಾವತ್ತೂ ಶರಣಾಗಲ್ಲ. ತಂದೆಗೆ ಮಕ್ಕಳೇ ಮಾಲೀಕರು. ಯಾವ ಮಾತಿನ ಸ್ಮೃತಿ ಸದಾ ಮಾಡಿದ್ರೆ ಮಾಯೆ ನಿಮ್ಗೆ ತೊಂದರೆ ಕೊಡಲ್ಲ. ಸದಾ ನೆನಪಿಟ್ಕೊಳ್ಳಿ, ನನ್ನ ಆತ್ಮನೂ ನಿರಾಕಾರ, ನನ್ನ ತಂದೆ ಶಿಕ್ಷಕ ಸದ್ಗುರುನು ನಿರಾಕಾರ. ನಿರಾಕಾರ ತಂದೆನೇ ನಮ್ ಟೀಚರ್ ಆಗಿ ಓದಿಸ್ತಾರೆ. ಈ ಸ್ಮೃತಿ ಇದ್ದಷ್ಟು ಖುಷಿ ನಿಮ್ಗೆ ಏರುತ್ತೆ, ಮಾಯೆ ನಿಮ್ಗೇನೋ ತೊಂದರೆ ಕೊಡಲ್ಲ. ಸಿನಿಮಾ ನರಕದ ದ್ವಾರ ಅದು. ಬಾಬೋರಿಗೆ ತುಂಬಾ ಕರುಣೆ, ಎಲ್ಲರ ಮೇಲೂ ಕರುಣೆ ಇದೆ, ಆದ್ರೂ ಕುಮಾರಿಯರ ಮೇಲೆ ಸ್ವಲ್ಪ ಜಾಸ್ತಿ ಕರುಣೆ. ಇವತ್ತು ನೋಡಿ ಕುಮಾರ ಕುಮಾರಿಯರು ಸಿನಿಮಾದಲ್ಲಿ ಹೋಗಿ ಏನೇನು ಆಗ್ತಾರೆ, ಅವ್ರ ಜೀವನ ನೋಡಿ ಬಾಬೋರಿಗೆ ಕರುಣೆ ಬರುತ್ತೆ. ಅದರಿಂದ ಅದು ನರಕದ ದ್ವಾರ ಸಿನಿಮಾ, ಯಾರಿಗೂ ಪರ್ಮಿಷನ್ ಇಲ್ಲ ಅದು. ಓಂ ಶಾಂತಿ.